वासुदेवाय देवकीनन्दनाय च नन्दगोपकुमाराय गोविन्दाय नमो नमः। हरे कृष्ण। ಹರೇ ಕೃಷ್ಣ. ಭಾಗವತ ಮೊದಲನೇ ಸ್ಕಂದ 18ನೇ ಅಧ್ಯಾಯ. ಪರೀಕ್ಷಿತ್ ಮಹಾರಾಜರು ಬ್ರಾಹ್ಮಣ ಬಾಲಕನಿಂದ ಶಾಪಿತನಾದ ಅಧ್ಯಾಯ. ಶ್ಲೋಕ ಸಂಖ್ಯೆ 18 ಹಾಗೂ 19. ಮೊದಲಿಗೆ 18. ಸೂತ ಉವಾಚ ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನಯೋಗಃ. ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನಯೋಗಃ. ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನಯೋಗಃ. ಪ್ರಭುಜಿ ಹೇಳ್ತೀರಾ? ಸೂತ ಉವಾಚ ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನಯೋಗಃ. ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಂ ಅಭಿಧಾನಯೋಗಃ. ಮಾತಾಜಿ. ಅಹೋ ವಯಂ ಜನ್ಮಭೃತೋದ್ಯಃ ಸ್ಮ
ವೃದ್ಧಾನುವೃತ್ಯಾಪಿ ವಿಲೋಮಜಾತಾಃ ದೌಷ್ಕುಲ್ಯಮಾಧಿಂ ವಿಧುನೋತಿ ಶೀಘ್ರಂ ಮಹತ್ತಮಾನಾಮಭಿಧಾನಯೋಗಃ. ಹರೇ ಕೃಷ್ಣ. ಪದಾರ್ಥ, ಅನುವಾದ ಹಾಗೂ ಭಾವಾರ್ಥ ಶ್ರೀಲ ಪ್ರಭುಪಾದರ ಮುಖಾಂತರ. ಇದು ಕನ್ನಡ ಇಲ್ವಾ? ಅಂದರೆ ನಾನು ಭಾವಾರ್ಥ ಮತ್ತು ಪದಾರ್ಥ ಹೇಳ್ಕೊತೀನಿ, ತಾತ್ಪರ್ಯ ಓದಕ್ಕೆ ಕನ್ನಡ. ಹರೇ ಕೃಷ್ಣ. ಪದಾರ್ಥ, ಅನುವಾದ, ಭಾವಾರ್ಥ ಶ್ರೀಲ ಪ್ರಭುಪಾದರ ಮುಖಾಂತರ. ಪದಾರ್ಥ. ಸೂತ ಉವಾಚ. ಸೂತ ಗೋಸ್ವಾಮಿಗಳು ಹೇಳಿದರು, ಅಹೋ ಅಹ ವಯಂ ನಾವು ಜನ್ಮಭೃತಃ ಜನ್ಮ ಸಾರ್ಥಕವಾಯಿತು, ಅದ್ಯ ಇಂದು, ಹ ಖಂಡಿತವಾಗಿಯೂ, ಅಸ್ಮ ಆಗಿದ್ದೇವೆ. ವೃದ್ಧ ಅನುವೃತ್ಯ ಹಿರಿಯರನ್ನು ಅಥವಾ ಜ್ಞಾನದಲ್ಲಿ ಹಿರಿಯರನ್ನು ಸೇವಿಸುವುದರಿಂದ, ಅಪಿ ಆದರೂ, ವಿಲೋಮಜಾತಾಃ ಮಿಶ್ರ ಜಾತಿಯಲ್ಲಿ ಹುಟ್ಟಿದವರು, ದೌಷ್ಕುಲ್ಯಂ ಕೀಳು ಕುಲದ ದೋಷವನ್ನು, ಆಧಿಂ ಮಾನಸಿಕ ವೇದನೆಯನ್ನು, ವಿಧುನೋತಿ ನಾಶಪಡಿಸುತ್ತದೆ, ಶೀಘ್ರಂ ಶೀಘ್ರವಾಗಿ, ಮಹತ್ತಮಾನಾಂ ಆತ್ಮರ, ಅಭಿಧಾನಯೋಗ ಸಂಪರ್ಕ ಸಂಭಾಷಣೆ ಹಾಗೂ ಸಂಪರ್ಕ. ಸೂತ ಗೋಸ್ವಾಮಿಗಳು ಹೇಳಿದರು, ಅಹ ನಾವು ಮಿಶ್ರ ಜಾತಿಯಲ್ಲಿ ಜನಿಸಿದ್ದರೂ ಜ್ಞಾನದಲ್ಲಿ ಉನ್ನತರಾದ ಮಹಾತ್ಮರ ಸೇವೆ ಮಾಡುವುದರಿಂದ ಮತ್ತು ಅವರನ್ನು ಹಿಂಬಾಲಿಸುವುದರಿಂದ. ಕನ್ನಡ ಇದೆ, ಅನುವಾದ ಇದೆ, ಭಾವಾರ್ಥ ಇಲ್ಲ. ಹಾಂ, ಕೊಡಿ. ಜ್ಞಾನದಲ್ಲಿ ಉನ್ನತರಾದ ಮಹಾತ್ಮರ ಸೇವೆ ಮಾಡುವುದರಿಂದ ಮತ್ತು ಅವರನ್ನು ಹಿಂಬಾಲಿಸುವುದರಿಂದ ನಮ್ಮ ಜನ್ಮವು ಸಾರ್ಥಕವಾಗಿ ಉನ್ನತೀಕರಿಸಲ್ಪಟ್ಟಿದೆ. ಅಂತಹ ಮಹಾತ್ಮರೊಡನೆ ಕೇವಲ ಸಂಭಾಷಣೆ ಮಾಡುವುದರಿಂದಲೇ ಮನುಷ್ಯನು ಕೀಳು ಜನ್ಮದಿಂದ ಉಂಟಾಗುವ ಎಲ್ಲ ಅನರ್ಹತೆಗಳಿಂದ ವಿಳಂಬವಿಲ್ಲದೆ ಶುದ್ಧನಾಗಬಹುದು. ಭಾವಾರ್ಥ ಒಂದು ಬಂತೆ ನನಗೆ. ಸೂತಮುನಿಗಳು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಅವರು ಮಿಶ್ರ ವರ್ಣದ ಕುಟುಂಬವೊಂದರಲ್ಲಿ ಅಥವಾ ಕೆಳಸ್ತರದ ಕುಟುಂಬದಲ್ಲಿ ಹುಟ್ಟಿದವರು. ಆದರೆ ಶ್ರೀ ಶುಕಮುನಿಗಳ ಮತ್ತು ನೈಮಿಷಾರಣ್ಯದ ಮಹಾಋಷಿಗಳ ಉನ್ನತ ಮಟ್ಟದ ಸಂಸರ್ಗದಿಂದ ಸೂತಮುನಿಗಳ ಕೆಳವರ್ಗದಲ್ಲಿ ಹುಟ್ಟಿದ ಅನರ್ಹತೆ ನಿಸ್ಸಂಶಯವಾಗಿ ತೊಳೆದು ಹೋಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ವೈದಿಕ ಶಾಸ್ತ್ರಾನುಸಾರವಾಗಿ ಈ ತತ್ವವನ್ನು ಅನುಸರಿಸಿದರು. ತಮ್ಮ ದಿವ್ಯ ಸಂಪರ್ಕದಿಂದ ಕೆಳಸ್ತರದಲ್ಲಿ ಹುಟ್ಟಿದ ಎಂದರೆ ಜನನ ಅಥವಾ ಕರ್ಮದಿಂದ ಅನರ್ಹರಾದ ಅನೇಕರನ್ನು ಭಕ್ತಿ ಸೇವೆಯ ಸ್ಥಾನಮಾನಕ್ಕೆ ಮೇಲೆತ್ತಿದರು. ಅವರನ್ನು ಆಚಾರ್ಯರ ಅಥವಾ ಅಧಿಕೃತವಾದ ಸ್ಥಾನದಲ್ಲಿ ಸ್ಥಾಪಿಸಿದರು. ಯಾವನೇ ವ್ಯಕ್ತಿ ಇರಲಿ, ಅವನು ಏನೇ ಆಗಿರಲಿ, ಹುಟ್ಟಿನಿಂದ ಬ್ರಾಹ್ಮಣನಾಗಿರಲಿ ಅಥವಾ ಶೂದ್ರನೇ ಇರಲಿ, ಆಶ್ರಮದ ದೃಷ್ಟಿಯಿಂದ ಗೃಹಸ್ಥನಾಗಿರಲಿ ಅಥವಾ ಸನ್ಯಾಸಿಯೇ ಆಗಿರಲಿ, ಆತ ಕೃಷ್ಣ ವಿಜ್ಞಾನವನ್ನು ಬಲ್ಲವನಾಗಿದ್ದರೆ ಅವನನ್ನು ಆಚಾರ್ಯ, ಗುರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಿ ಎಂದು ಸ್ವೀಕರಿಸಬಹುದು ಎಂದು ಸ್ಪಷ್ಟವಾಗಿ ಹೇಳಿದರು. ಸೂತಮುನಿಗಳು ಕೃಷ್ಣ ವಿಜ್ಞಾನವನ್ನು ಶುಕಮುನಿ ಮತ್ತು ವೇದವ್ಯಾಸರಂತಹ ಶ್ರೇಷ್ಠ ಋಷಿಗಳಿಂದ ಹಾಗೂ ಅಧಿಕಾರ ಉಳ್ಳವರಿಂದ ಕಲಿತವರಾಗಿದ್ದರು. ಆ ವಿಷಯದಲ್ಲಿ
ಅವರು ಎಷ್ಟು ಪರಿಣಿತರಾಗಿದ್ದರು ಎಂದರೆ ನೈಮಿಷಾರಣ್ಯದ ಋಷಿಗಳು ಕೂಡ ಶ್ರೀಮದ್ ಭಾಗವತ ರೂಪದ ಕೃಷ್ಣ ವಿಜ್ಞಾನವನ್ನು ಸೂತಮುನಿಗಳಿಂದ ಕೇಳಲು ಕಾತರರಾಗಿದ್ದರು. ಹೀಗಾಗಿ ಬೋಧನೆ ಪಡೆಯುವಲ್ಲಿ ಮತ್ತು ಬೋಧಿಸುವಲ್ಲಿ ಎರಡೂ ನೆಲೆಯಲ್ಲೂ ಸೂತಮುನಿಗಳಿಗೆ ಮಹಾತ್ಮರ ಸಂಸರ್ಗ ಪ್ರಾಪ್ತವಾಯಿತು. ಅಧ್ಯಾತ್ಮ ವಿಜ್ಞಾನ ಅಥವಾ ಕೃಷ್ಣ ವಿಜ್ಞಾನವನ್ನು ಅಧಿಕಾರ ಪಡೆದವರ ಮೂಲಕ ಕಲಿಯಬೇಕು. ಒಬ್ಬನು ಈ ವಿಜ್ಞಾನವನ್ನು ಬೋಧಿಸುವಾಗ ಇನ್ನೂ ಹೆಚ್ಚು ಅರ್ಹತೆಯನ್ನು ಪಡೆಯುತ್ತಾನೆ. ಸೂತಮುನಿಗಳು ಇಂತಹ ಉಭಯ ಅನುಕೂಲವನ್ನು ಪಡೆದರು. ಆದ್ದರಿಂದಲೇ ಅವರು ಕೆಳವರ್ಗದಲ್ಲಿ ಹುಟ್ಟಿದ ಎಲ್ಲ ಅನರ್ಹತೆಗಳಿಂದ ಮತ್ತು ಗ್ಲಾನಿಗಳಿಂದ ಸಂಪೂರ್ಣವಾಗಿ ಮುಕ್ತರಾಗಿದ್ದರು. ಈ ಶ್ಲೋಕವು ಶುಕಮುನಿಗಳು ಕೆಳವರ್ಗದಲ್ಲಿ ಜನಿಸಿದ ಸೂತಮುನಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನವನ್ನು ಬೋಧಿಸಲು ತಿರಸ್ಕರಿಸಲಿಲ್ಲ ಎಂಬುದನ್ನು, ನೈಮಿಷಾರಣ್ಯದ ಋಷಿಗಳು ಸೂತಮುನಿಗಳಿಂದ ಬೋಧನೆ ಪಡೆಯಲು ತಿರಸ್ಕರಿಸಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದರ ಅರ್ಥ ಏನು ಎಂದರೆ, ಸಾವಿರಾರು ವರ್ಷಗಳ ಹಿಂದೆ ಕೆಳವರ್ಗದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ವಿಜ್ಞಾನವನ್ನು ಕಲಿಯಬಾರದೆಂದಾಗಲಿ ಅಥವಾ ಬೋಧಿಸಬಾರದು ಎಂದಾಗಲಿ ನಿಬಂಧನೆ ಇರಲಿಲ್ಲ. ಹಿಂದೂ ಸಮಾಜದ ಜಾತಿ ಪದ್ಧತಿ ಎನ್ನಿಸುವಂತಹ ವ್ಯವಸ್ಥೆಯಲ್ಲಿ ನಿಷ್ಠುರತೆಯು ಪ್ರಧಾನವಾಗಿ ಬಂದಿದ್ದು ಕಳೆದ ಕೆಲವು 100 ವರ್ಷಗಳ ಅವಧಿಯಲ್ಲಿ ಅಷ್ಟೇ. ದ್ವಿಜ ಬಂಧುಗಳ ಅಥವಾ ಮೇಲ್ವರ್ಗದ ಕುಟುಂಬಗಳಲ್ಲಿನ ಅನರ್ಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಾದದ್ದೇ ಇದಕ್ಕೆ ಕಾರಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೂಲ ವೈದಿಕ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಿದರು. ಮಹಮ್ಮದೀಯ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಆ ಬಗ್ಗೆ ಯಾವುದೇ ಬಗೆಯ ಕ್ಲೇಶವಿಲ್ಲದ್ದರಿಂದ ಶ್ರೀಲ ಹರಿದಾಸ್ ಠಾಕೂರರನ್ನು ಚೈತನ್ಯ ಮಹಾಪ್ರಭುಗಳು ನಾಮಾಚಾರ್ಯ ಮಟ್ಟಕ್ಕೆ ಎತ್ತಿದರು. ಅಂದರೆ ಭಗವಂತನ ಪವಿತ್ರ ನಾಮಗಳ ವೈಭವವನ್ನು ಬೋಧಿಸುವ ಅಧಿಕಾರ ಸ್ಥಾನಕ್ಕೆ ಎತ್ತಿದರು. ಭಗವಂತನ ಶುದ್ಧ ಭಕ್ತರ ಶಕ್ತಿ ಈ ರೀತಿಯದ್ದು. ಗಂಗಾ ನದಿಯ ನೀರು ಶುದ್ಧವೆಂಬುದು ಒಪ್ಪಿತವಾದ ವಿಷಯ ಮತ್ತು ಗಂಗಾ ನದಿಯ ನೀರಿನಲ್ಲಿ ಸ್ನಾನ ಮಾಡಿದವರು ಪುನೀತರಾಗಬಲ್ಲರು. ಭಗವಂತನ ಶ್ರೇಷ್ಠ ಭಕ್ತರನ್ನು ಕೇವಲ ನೋಡುವುದರಿಂದಲೇ ಪತಿತಾತ್ಮರಾದ ಕೆಳವರ್ಗದಲ್ಲಿ ಜನಿಸಿದವರು ಶುದ್ಧೀಕರಣಗೊಳ್ಳುತ್ತಾರೆ. ಹಾಗಿರುವಾಗ ನೇರ ಸಂಪರ್ಕ ಪ್ರಭಾವ ಎಷ್ಟಾಗಬಹುದು? ಶ್ರೀ ಚೈತನ್ಯ ಪ್ರಭುಗಳು ಜಗತ್ತಿನಾದ್ಯಂತ ಅರ್ಹತೆಯುಳ್ಳ ಬೋಧಕರನ್ನು ಕಳುಹಿಸಿ ಜಗತ್ತಿನ ಮಲಿನಗೊಂಡ ವಾತಾವರಣವನ್ನು ಶುದ್ಧೀಕರಿಸಲು ಬಯಸಿದರು. ಈಗ ಆ ಜವಾಬ್ದಾರಿ ಭಾರತೀಯರದ್ದು ಆಗಿದೆ. ಅವರು ಈ ನಿಯೋಗವನ್ನು ವೈಜ್ಞಾನಿಕ ನೆಲೆಯಲ್ಲಿ ಸ್ವೀಕರಿಸಿ ಅತ್ಯುತ್ತಮ ಮಟ್ಟದ ಮಾನವೀಯ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಪ್ರಸ್ತುತ ಪೀಳಿಗೆಯ ಮನೋವ್ಯಾಧಿಗಳು ದೈಹಿಕ ವ್ಯಾಧಿಗಳಿಗಿಂತ ತೀವ್ರ ಸ್ವರೂಪದಾಗಿವೆ. ಆದ್ದರಿಂದ ಸ್ವಲ್ಪವೂ ತಡ ಮಾಡದೆ ಭಾಗವತವನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡುವುದು ಸಕಾಲಿಕ ಮತ್ತು ಸೂಕ್ತ. ಮಹತ್ತಮಾನಾಂ ಅಭಿಧಾನ ಎಂದರೆ ಮಹಾಭಕ್ತರ ಕೋಶ ಅಥವಾ ಮಹಾಭಕ್ತರ ವಚನಗಳ ಕೋಶ ಎಂದು ಅರ್ಥ. ಮಹಾಭಕ್ತರ ಮತ್ತು ಭಗವಂತನ ಅಂತಹ ಮಾತುಗಳ ಕೋಶವು ವೇದಗಳಲ್ಲಿ ಮತ್ತು ಪೂರಕ ಸಾಹಿತ್ಯದಲ್ಲಿ ನಿರ್ದಿಷ್ಟವಾಗಿ ಶ್ರೀ ಭಾಗವತದಲ್ಲಿ ದೊರೆಯುತ್ತದೆ. ಮುಂದಿನ ಶ್ಲೋಕವನ್ನು ಈಗ ಒಂದ್ಸರಿ ಹೇಳಿಬಿಡೋಣ, ಒಟ್ಟಿಗೆ ಚರ್ಚೆ ಶುರು ಮಾಡೋಣ. ಶ್ಲೋಕ ಸಂಖ್ಯೆ 19. ಕುತಃ ಪುನರ್ಗೃಣತೋ ನಾಮ ತಸ್ಯ ಮಹತ್ತಮೈಕಾಂತಪರಾಯಣಸ್ಯ ಯೋನಂತಶಕ್ತಿರ್ಭಗವಾನನಂತೋ ಮಹದ್ಗುಣತ್ವಾದ್ಯಮನಂತಮಾಹುಃ. ಕುತಃ ಹೇಳಬೇಕಾದ್ದೇನು? ಪುನಃ ಮತ್ತೆ ಗೃಣತಃ ಸಂಕೀರ್ತನ ಮಾಡುವವನ ಬಗ್ಗೆ, ನಾಮ ಪುಣ್ಯನಾಮವನ್ನು ತಸ್ಯ ಆ ಮಹತ್ತಮ ಶ್ರೇಷ್ಠ ಭಕ್ತರ ಏಕೈಕ ಪರಾಯಣಸ್ಯ ಆಶ್ರಯನಾದವನ ಯಹ ಅವನು ಅನಂತ ಅಪರಿಮಿತ ಶಕ್ತಿಯುಳ್ಳ ಭಗವಾನ್ ದೇವೋತ್ತಮ ಪುರುಷ ಅನಂತಹ ಅಳೆಯಲಾಗದವನು ಮಹತ್ ಶ್ರೇಷ್ಠವಾದ ಗುಣತ್ವಾತ್ ಅಂತಹ ಲಕ್ಷಣಗಳಿಂದ ಯಂ ಯಾರನ್ನು ಅನಂತಂ ಅನಂತನೆಂಬ ಹೆಸರಿನಿಂದ ಆಹುಹು ಕರೆಯಲಾಗಿದೆ. ಅನುವಾದ: ಮಹಾಭಕ್ತರ ನಿರ್ದೇಶನದ ಮೇರೆಗೆ ಅಪಾರ ಶಕ್ತಿಯುಳ್ಳ ಅನಂತ ಪುಣ್ಯನಾಮವನ್ನು ಜಪಿಸುವವರ ಬಗ್ಗೆ, ಅನಂತನ ಪುಣ್ಯನಾಮವನ್ನು ಜಪಿಸುವವರ ಬಗ್ಗೆ ಹೇಳಬೇಕಾದ್ದೇನು? ಶಕ್ತಿಯಲ್ಲಿ ಅಪರಿಮಿತನಾದ ಮತ್ತು ಗುಣಗಳಲ್ಲಿ ದಿವ್ಯನಾದ ದೇವೋತ್ತಮ ಪರಮಪುರುಷನನ್ನು ಅನಂತ ಎಂದು ಕರೆಯಲಾಗಿದೆ. ಭಾವಾರ್ಥ: ದ್ವಿಜಬಂಧುಗಳು ಅಥವಾ ಅಲ್ಪಮತಿಗಳು ಉಚ್ಚವರ್ಣದಲ್ಲಿ ಹುಟ್ಟಿದ ಅಸಂಸ್ಕೃತ ವ್ಯಕ್ತಿಗಳು ಆಗಿದ್ದು, ಕೆಳಜಾತಿಯಲ್ಲಿ ಹುಟ್ಟಿದವರು ಈ ಜನ್ಮದಲ್ಲಿ ಬ್ರಾಹ್ಮಣರಾಗುವುದನ್ನು ವಿರೋಧಿಸಲು ಅನೇಕ ವಾದಗಳನ್ನು ಮುಂದಿಡುತ್ತಾರೆ. ಶೂದ್ರ ಅಥವಾ ಅದಕ್ಕಿಂತ ಕೆಳವರ್ಗದ ಕುಟುಂಬದಲ್ಲಿ ಜನಿಸಿದವರು
ತಮ್ಮ ಪೂರ್ವಜನ್ಮದ ಪಾಪಕರ್ಮಗಳ ಕಾರಣವಾಗಿ ಆ ಜನ್ಮಗಳಲ್ಲಿ ಹುಟ್ಟಿರುತ್ತಾರೆ. ಆದ ಕಾರಣ ಅವರು ಆ ನಿಮ್ನ ಜಾತಿಯಲ್ಲಿ ಹುಟ್ಟಿದ್ದರಿಂದ ಅನುಭವಿಸಬೇಕಾದ ಅನಾನುಕೂಲಗಳನ್ನು ಅನುಭವಿಸಲೇಬೇಕು ಎಂದು ಅವರು ವಾದ ಮಾಡುತ್ತಾರೆ. ಇಂತಹ ಕುತರ್ಕ ಮಾಡುವವರಿಗೆ ಉತ್ತರಿಸುವುದಕ್ಕೋಸ್ಕರವೇ ಭಾಗವತವು ಯಾರು ಭಗವಂತನ ಪವಿತ್ರ ನಾಮವನ್ನು ಶುದ್ಧ ಭಕ್ತನ ಮಾರ್ಗದರ್ಶನದ ಪ್ರಕಾರ ಕೀರ್ತಿಸುತ್ತಾನೋ ಅಂತಹವನು ಕೆಳಜಾತಿಯಲ್ಲಿ ಹುಟ್ಟಿದ ಕಾರಣದಿಂದ ಉಂಟಾಗಿರುವ ಅನಾನುಕೂಲಗಳಿಂದ ತತ್ಕ್ಷಣವೇ ಮುಕ್ತನಾಗುತ್ತಾನೆ ಎಂಬುದನ್ನು ದೃಢೀಕರಿಸುತ್ತದೆ. ಭಗವಂತನ ಶುದ್ಧ ಭಕ್ತನು ಆತನ ಪವಿತ್ರ ನಾಮವನ್ನು ಜಪಿಸುವಾಗ ಯಾವುದೇ ಅಪರಾಧವನ್ನು ಮಾಡುವುದಿಲ್ಲ. ಭಗವಂತನ ಪವಿತ್ರ ನಾಮವನ್ನು ಜಪಿಸುವಾಗ 10 ಬಗೆಯ ಅಪರಾಧಗಳು ಉಂಟಾಗುವುದುಂಟು. ಶುದ್ಧ ಭಕ್ತನ ನಿರ್ದೇಶನದಲ್ಲಿ ಪವಿತ್ರ ನಾಮವನ್ನು ಜಪಿಸುವವನು ಅಂತಹ ಯಾವುದೇ ಅಪರಾಧವನ್ನು ಮಾಡುವುದಿಲ್ಲ. ದೋಷವಿಲ್ಲದೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದೇ ದಿವ್ಯವಾದದ್ದು. ಅಂತಹ ಜಪವು ಒಬ್ಬ ವ್ಯಕ್ತಿಯನ್ನು ಆತನ ಎಲ್ಲ ಬಗೆಯ ಪೂರ್ವ ಪಾಪಗಳಿಂದ ಒಮ್ಮೆಗೇ ಶುದ್ಧೀಕರಿಸುತ್ತದೆ. ದೋಷರಹಿತವಾದ ಜಪವು ಆ ವ್ಯಕ್ತಿಯು ಪವಿತ್ರ ನಾಮದ ದಿವ್ಯ ಸ್ವರೂಪವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುವುದನ್ನು ಮತ್ತು ಭಗವಂತನಿಗೆ ತಾನು ಶರಣಾಗತನಾಗಿರುವುದನ್ನು ಸೂಚಿಸುತ್ತದೆ. ಪರತರವಾದ್ದರಿಂದ ದಿವ್ಯ ಸ್ತರದಲ್ಲಿ ಭಗವಂತನ ಪವಿತ್ರ ನಾಮ ಮತ್ತು ಸ್ವಯಂ ಭಗವಂತ ಎರಡೂ ಒಂದೇ. ಭಗವಂತನ ಪವಿತ್ರ ನಾಮವು ಭಗವಂತನಷ್ಟೇ ಶಕ್ತಿಪೂರ್ಣ. ಭಗವಂತನು ಸರ್ವಶಕ್ತ, ದೇವೋತ್ತಮ ಪರಮಪುರುಷನು. ಆತನಿಗೆ ಅನೇಕ ಹೆಸರುಗಳಿವೆ. ಆ ಎಲ್ಲ ಹೆಸರುಗಳು ಅವನಿಂದ ಅಭಿನ್ನವಾಗಿವೆ ಮತ್ತು ಎಲ್ಲವೂ ಸಮಾನ ಶಕ್ತಿಯನ್ನು ಹೊಂದಿವೆ. ಭಗವದ್ಗೀತೆಯ ಅಂತ್ಯದಲ್ಲಿ ಭಗವಂತನು ಹೀಗೆ ಸಾರಿದ್ದಾನೆ: ಯಾರು ತನಗೆ ಸಂಪೂರ್ಣವಾಗಿ ಶರಣಾಗತನಾಗುತ್ತಾನೋ ಆತನನ್ನು ಎಲ್ಲ ಪಾಪಗಳಿಂದಲೂ ಭಗವತ್ಕೃಪೆಯು ರಕ್ಷಿಸುತ್ತದೆ. ಭಗವಂತನ ಹೆಸರು ಮತ್ತು ಸ್ವಯಂ ಭಗವಂತ ಎರಡೂ ಅಭಿನ್ನವಾದ್ದರಿಂದ ಭಗವಂತನ ಪವಿತ್ರ ನಾಮವು ಪಾಪಗಳ ಎಲ್ಲ ಪರಿಣಾಮಗಳಿಂದ ಭಕ್ತನನ್ನು ರಕ್ಷಿಸುತ್ತದೆ. ಭಗವಂತನ ಪವಿತ್ರ ನಾಮದ ಜಪವು ಸಂಶಯಾತೀತವಾಗಿ ಒಬ್ಬನನ್ನು ಆತನ ಕೆಳವರ್ಗದ ಹುಟ್ಟಿನ ಅನಾನುಕೂಲಗಳಿಂದ ಪಾರು ಮಾಡುತ್ತದೆ. ಭಗವಂತನ ಅನಂತ ಶಕ್ತಿಯು ಭಕ್ತರ ಮತ್ತು ಅವತಾರಗಳ ಅಪಾರವಾದ ವಿಸ್ತರಣೆಯೊಂದಿಗೆ ಮತ್ತಷ್ಟು ವಿಸ್ತೃತಗೊಳ್ಳುತ್ತದೆ. ಭಗವಂತನ ಪ್ರತಿಯೊಬ್ಬ ಭಕ್ತನೂ ಮತ್ತು ಅವತಾರಗಳು ಭಗವಂತನ ಶಕ್ತಿಯಿಂದ ಶಕ್ತಿ ಪೂರ್ಣವನ್ನು ಪಡೆದಿರುತ್ತವೆ. ಹೀಗೆ ಭಕ್ತನು ಭಗವಂತನ ಶಕ್ತಿಯಿಂದ ಶಕ್ತಿ ಪೂರ್ಣವನ್ನು ಪಡೆಯುವುದರಿಂದ ಈ ಪೂರ್ಣವು ಆಂಶಿಕವಾಗಿ ಇದ್ದಾಗಲೂ ಕೂಡ ಕೆಳವರ್ಗದಲ್ಲಿ ಹುಟ್ಟಿದ ಕಾರಣದಿಂದ ಉಂಟಾದ ಅನರ್ಹತೆಯು ಅಡ್ಡ ನಿಲ್ಲಲಾರದು. ಹರೇ ಕೃಷ್ಣ. ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿಧಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯನಾಮ್ನೇ ಗೌರತ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಭಾನುವಾರದ ಭಾಗವತ ಚರ್ಚೆಗೆ ಸುಸ್ವಾಗತ. ಇಲ್ಲಿವರೆಗೂ ಸೂತ ಗೋಸ್ವಾಮಿಗಳು ಪರೀಕ್ಷಿತ್ ಮಹಾರಾಜನ ಜನನ ಹಾಗೂ ಅವನ ವಿಶೇಷ ಕಾರ್ಯಗಳ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ರು. ಹಿಂದಿನ ಅಧ್ಯಾಯದಲ್ಲಿ
ಅವರು ಹೇಗೆ ಕಲಿಪುರುಷನಿಗೆ ದಂಡನೆ ಕೊಟ್ಟರು ಹಾಗೂ ಬಹುಮಾನವನ್ನೂ ಕೊಟ್ಟರು ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಆ ಒಂದು ಚರ್ಚೆಯನ್ನು ಆಧಾರವಾಗಿಟ್ಕೊಂಡು ನೈಮಿಷಾರಣ್ಯದ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಅವರಿಗೆ ಕೇಳ್ತಾರೆ, ನಾವು ಜನರ ಉದ್ಧಾರಕ್ಕೋಸ್ಕರ 1000 ವರ್ಷದ ಒಂದು ಮಹಾಯಾಗವನ್ನು ಕೈಗೊಂಡಿದ್ದೇವೆ, ಎಲ್ಲ ಉದ್ಧಾರ ಆಗಲಿ ಅಂತ. ಯಾಗ ಶುರುವಾಗಿದೆ. ಯಾಗದ ಹೊಗೆಯಿಂದ ನಮ್ಮ ದೇಹವೆಲ್ಲ ಕಪ್ಪಾಗಿದೆ. ಆದರೆ ಇದರಿಂದ ಏನು ಫಲಿತಾಂಶ ಸಿಗಬಹುದು ಅನ್ನೋದ್ರ ಬಗ್ಗೆ ನಮಗಿನ್ನೂ ಖಾತ್ರಿಯಾಗಿಲ್ಲ. ಸಾಮಾನ್ಯವಾಗಿ ಜನರು ದೇವ್ರ ಹತ್ರ ಹೋಗಬೇಕು ಅಂತ ಆಸೆ ಪಡ್ತಾರೆ, ಏನೇನೋ ಮಾಡ್ತಾರೆ, ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಪೂಜೆ ಪುನಸ್ಕಾರಗಳೇನೋ ಮಾಡ್ತಾರೆ. ಆದರೆ ಸುಮಾರು ಜನಕ್ಕೆ ನೀವು ಕೇಳಿದರೆ, ನಿಮಗೆ ಖಾತ್ರಿ ಇದೆಯಾ, ನೀವು ಗುರಿ ಏನು ಇಟ್ಕೊಂಡು ಶುರು ಮಾಡ್ತಾ ಇದ್ದೀರಾ ಕೆಲಸ, ಅದರ ಫಲಿತಾಂಶ ಸಿಗತ್ತಾ ಅನ್ನೋ ಖಾತ್ರಿ ಇದೆಯಾ ಅಂದರೆ ಅವರಿಗೆ ಅನುಮಾನ ಇರುತ್ತೆ. ಉದ್ದೇಶ ಒಳ್ಳೆಯದಿರುತ್ತೆ, ಆದರೆ ಕೇವಲ ಉದ್ದೇಶದಿಂದ ಫಲಿತಾಂಶ ಸಿಗುತ್ತೆ ಅನ್ನೋದು ಖಾತ್ರಿ ಇಲ್ಲ. ಅದನ್ನೇ ಇಲ್ಲಿ ಶೌನಕಾದಿ ಋಷಿಗಳು ಹೇಳ್ತಾ ಇದ್ದಾರೆ. ಇಡೀ ಜಗತ್ತಿಗೆ ಕಲ್ಯಾಣವಾಗಲಿ ಅಂತ ನಾವು ಯಾಗವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹಿಂದಿನ ಯುಗಗಳಲ್ಲಿ ದೊಡ್ಡ ದೊಡ್ಡ ಯಾಗ ಯಜ್ಞಗಳು ಮಾಡೋ ಸಹಜ ಇತ್ತು, ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಆದರೆ ಇದರ ಫಲಿತಾಂಶ ಅಂದರೆ ನಾವು ಏನು ಉದ್ದೇಶದಿಂದ ಯಾಗ ಶುರು ಮಾಡಿದ್ವೋ, ಕಲಿಯುಗದ ಜನರ ಉದ್ಧಾರ ಆಗಲಿ ಅಂತ ಯಾಗ ಶುರು ಮಾಡಿದ್ವೋ, ಅದು ನಿಜವಾಗ್ಲೂ ಆಗುತ್ತೋ ಇಲ್ಲವೋ ಅದರ ಫಲಿತಾಂಶದ ಬಗ್ಗೆ ಖಾತ್ರಿ ಇಲ್ಲ, ಡೌಟ್ಫುಲ್. ಇಷ್ಟು ಕೆಲವು ಮಾತುಗಳು ಕೇಳಿದ್ದಾರೆ ಅಷ್ಟೇ. ಇನ್ನೂರು ಸೂತ ಗೋಸ್ವಾಮಿಗಳು ಸಂಕ್ಷಿಪ್ತವಾಗಿ ಮೊದಲನೇ ಅಧ್ಯಾಯದಲ್ಲಿ ಶೌನಕಾದಿ ಋಷಿಗಳು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಸಂಕ್ಷಿಪ್ತವಾದ ಉತ್ತರವನ್ನು ಈಗ ಸೂತ ಗೋಸ್ವಾಮಿಗಳು ನೀಡಿದ್ದಾರೆ. ಆ ಸಂಕ್ಷಿಪ್ತವಾಗಿ ನೀಡಿದ ಉತ್ತರಗಳನ್ನು ಕೇಳಿಸ್ಕೊಂಡೇ ಶೌನಕಾದಿ ಋಷಿಗಳಿಗೆ ತುಂಬ ಆನಂದ ಆಗಿದೆ. ಬಹುಶಃ ನಮ್ಮ ಮೂಲ ಉದ್ದೇಶ ಏನಿತ್ತು ಅದನ್ನು ಈಡೇರಿಸೋಕ್ಕೋಸ್ಕರನೇ ಭಗವಂತ ಸೂತ ಗೋಸ್ವಾಮಿಗಳನ್ನು ಇಲ್ಲಿ ಕಳಿಸಿದಾನೇನೋ ಅಂತ ಅವ್ರಿಗೆ ಅನಿಸುತ್ತೆ. ಸೊ ಅದರಿಂದ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು, ನಾವು ತಗೊಂಡಿರೋ ಮಾರ್ಗ ನಮ್ಮ ಗುರಿ ಮುಟ್ಸತ್ತೋ ಇಲ್ವೋ ಅದು ಖಾತ್ರಿ ಇಲ್ಲದೇ ಇದ್ದರೂ ನಮ್ಮ ಮೂಲ ಉದ್ದೇಶ ತುಂಬ ಸ್ಪಷ್ಟವಾಗಿದ್ದರೆ, ಶುದ್ಧವಾಗಿದ್ದರೆ ಭಗವಂತನೇ ದಾರಿ ತೋರಿಸ್ತಾನೆ. ಈಗ ಶೌನಕಾದಿ ಋಷಿಗಳಿಗೆ ಒಳ್ಳೆಯ ಉದ್ದೇಶ ಇತ್ತು, ಲೋಕ ಕಲ್ಯಾಣ ಮಾಡಬೇಕು ಅನ್ನೋ ಉದ್ದೇಶ ಸ್ಪಷ್ಟವಾಗಿತ್ತು. ಮಾರ್ಗ ಯಾವುದು ಬೆಸ್ಟು ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಬಟ್ ಯಾವ ಮಾರ್ಗವನ್ನು ಅವರು ತಮ್ಮ ಹಿರಿಯರಿಂದ ಕಲ್ತಿದ್ದಾರೆ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಯಾಗಯಜ್ಞಗಳು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು, ಅದನ್ನು ಮಾಡ್ತಾಯಿದ್ರು. ಆದರೆ ಈ ಯಾಗದಿಂದಾನೇ ನಮ್ಮ ಉದ್ದೇಶ ಸಂಪೂರ್ಣವಾಗಿ ಈಡೇರುತ್ತಾ ಇಲ್ವಾ ಅನ್ನೋ ಖಾತ್ರಿ ಅವ್ರಿಗಿರಲಿಲ್ಲ. ಆದರೆ ಶುರು ಮಾಡಿದ್ರು. ಅವರು ಆ ಇಂಟೆನ್ಷನ್ ಶುದ್ಧತೆ ಇದ್ದಿದ್ದರಿಂದ ಭಗವಂತ ಅಲ್ಲಿಗೆ ಯಾರನ್ನು ಕಳಿಸ್ತಾನೆ? ಸೂತ ಗೋಸ್ವಾಮಿಯವ್ರನ್ನ ಕಳಿಸ್ತಾನೆ. ಸೂತ ಗೋಸ್ವಾಮಿಗಳು ಸಾಧಾರಣರಲ್ಲ, ಸಾಕ್ಷಾತ್ ಶುಕಮುನಿಗಳಿಂದ ಅವರು ಭಾಗವತ ಶ್ರವಣ ಮಾಡಿದ್ದಾರೆ, ಮಾಡಿ ಅಲ್ಲಿಗೆ ಬರ್ತಾರೆ. ಆ ಭಾಗವತದ ಸಂಕ್ಷಿಪ್ತವಾದ ಸಂದೇಶವನ್ನು ನೀಡಿದಾಗ ಶೌನಕಾದಿ ಋಷಿಗಳಿಗೆ ತಾವು ಏನು ಯಜ್ಞಗಳನ್ನು ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಯಜ್ಞ ಮಾಡಬೇಕು, ಭಾಗವತ ಶ್ರವಣ ಯಜ್ಞ ಮಾಡಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಹಾಗೆ ಹೇಳ್ತಾರೆ, ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತ ಆಶಿಸಃ. ಓ ಸೂತ ಗೋಸ್ವಾಮಿಗಳೇ, ಭಗವದ್ಭಕ್ತರ ಒಂದು ಲವ ಮಾತ್ರ, ಲವ ಅಂದರೆ ಒಂದು ಕ್ಷಣಕ್ಕೂ ಕಮ್ಮಿ, ಲವ ಮಾತ್ರ ಅಂದರೆ ತುಂಬ ತುಂಬ ಕಮ್ಮಿ. ಒಂದು ಕ್ಷಣ ಅಂದರೆ 1 ಸೆಕೆಂಡ್, ಒಂದು ಲವ ಅಂದರೆ ಅದಕ್ಕಿಂತ ಕಮ್ಮಿ. ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಸಾಧುಸಂಗ ಹೈ, ಲವ ಮಾತ್ರ ಸಾಧುಸಂಗ ಸರ್ವಸಿದ್ಧಿ ಹೈ. ಒಂದು ಲವ
ಒಂದು ಕ್ಷಣವೂ ಇಲ್ಲ ಅದಕ್ಕಿಂತ ಕಮ್ಮಿ ಸಾಧು ಸಂಘವನ್ನು ಮಾಡಿದರೆ ಸರ್ವಸಿದ್ಧಿಹಯ. ನಮ್ಮ ಏನು ಉದ್ದೇಶಗಳಿರುತ್ತೆ ಎಲ್ಲವೂ ಸಂಪೂರ್ಣವಾಗಿ ಸಿದ್ಧಿಸತ್ತೆ. ಸೊ ನಮ್ಮ ಉದ್ದೇಶ ಶುದ್ಧವಾಗಿದ್ದರೆ ಅದನ್ನು ಈಡೇರಿಸೋಕ್ಕೆ ಯಾರನ್ನು ಭಗವಂತ ಕಳಿಸ್ತಾನೆ? ಶುದ್ಧ ಭಕ್ತರನ್ನು ಕಳಿಸ್ತಾನೆ. ಅದನ್ನೇ ಇಲ್ಲಾಗಿದ್ದು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ನಾವು ಏನೇನೋ ಕಲ್ಪನೆ ಇಟ್ಕೊಂಡು ಶುರು ಮಾಡಿದ್ವಿ ಕೆಲಸ, ಆದರೆ ನಿಮ್ಮ ಒಂದು ಸಾಧು ಸಂಘ ಸಿಕ್ಕ ಮೇಲೆ ನಿಮ್ಮ ಬೆಲೆ ನಮ್ಗೆ ಅರ್ಥ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ತುಲಯಾಮ ಲವೇನಾಪಿ ನ ಸ್ವರ್ಗಂ ನ ಪುನರ್ಭವಂ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತ ಆಶಿಷಃ. ಭಗವದ್ಭಕ್ತರ ಶುದ್ಧ ಭಕ್ತರ ಒಂದು ಲವ ಸಂಘ, ಒಂದು ಲವ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ, ಅದನ್ನು ತುಲಯಾಮ ನ ತುಲಯಾಮ, ಅದನ್ನು ಹೋಲಿಕೆ ಮಾಡೋಕ್ಕಾಗೋದಿಲ್ವಂತೆ. ಯಾವುದಕ್ಕೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ? ನ ಸ್ವರ್ಗಂ, ಸ್ವರ್ಗಲೋಕದಲ್ಲಿ ಸಿಗೋ ಸುಖಕ್ಕೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ನ ಅಪುನರ್ಭವಂ, ಪುನರ್ಭವ ಅಂದರೆ ಮತ್ತೆ ಹುಟ್ಟಿ ಬರೋದು, ಅಪುನರ್ಭವ ಅಂದರೆ ಮತ್ತೆ ಹುಟ್ಟಿ ಬಲ್ಲದೆ ಇರೋದು ಅಂದರೆ ಮುಕ್ತಿ. ಮುಕ್ತಿಗೂ ಹೋಲಿಕೆ ಮಾಡೋಕ್ಕಾಗೋದಿಲ್ವಂತೆ. ಸಾಧು ಜನರ ಸಂಘದ ಆ ಒಂದು ಬೆನಿಫಿಟ್ ಮುಕ್ತಿಗೂ ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ಮುಕ್ತಿ ಅಂತಂದರೆ ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ಎಲ್ಲ ದುಃಖವನ್ನು ತ್ಯಜಿಸಿ ನಾವು ಬಿಡ್ತೀವಷ್ಟೇ, ಇನ್ನೂ ಎಲ್ಲೂ ಹೋಗಿಲ್ಲ, ಡೆಸ್ಟಿನೇಷನ್ ಆಗಿಲ್ಲ, ಅದಕ್ಕೆ ಮುಕ್ತಿ ಅಂತಾರೆ. ವೈಕುಂಠವನ್ನು ಪ್ರವೇಶ ಮಾಡೋಕ್ಕೆ ಇನ್ನೊಂದು ಕ್ರೈಟೀರಿಯಾ ಇದೆ, ಅದು ಭಗವಂತನ ಭಕ್ತರಾಗಬೇಕು. ಭಕ್ತರಾದರೆ ಮಾತ್ರ ವೈಕುಂಠ ಪ್ರವೇಶ. ಭಕ್ತರಾಗಲಿಲ್ಲ ಅಂದರೆ ಮುಕ್ತಿ ಅಷ್ಟೇ, ಎಕ್ಸಿಟ್ ಆಗುತ್ತೆ, ಎಂಟ್ರಿ ಆಗಲ್ಲ, ಮಧ್ಯದಲ್ಲಿ ಇರಬೇಕಾಗತ್ತೆ. ಅದಕ್ಕೆ ಅಪುನರ್ಭವ. ಸೊ ಅಪುನರ್ಭವದಲ್ಲಿ ಅಂದರೆ ನಿಮಗೆ ಯಾವುದೇ ದುಃಖ ಇಲ್ಲ. ಸ್ವರ್ಗಲೋಕದಲ್ಲಿ ಹೆಚ್ಚು ಸುಖ ಇದೆ, ಆದರೆ ಅದು ಶಾಶ್ವತ ಸುಖ ಅಲ್ಲ. ಮತ್ತೆ ದುಃಖ ಸಿಗೋ ಚಾನ್ಸಸ್ ಇದೆ, ಯಾಕಂದರೆ ಮತ್ತೆ ಕೆಳಗೆ ಬೀಳಬೇಕು. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಸೊ ಆದ್ದರಿಂದ ಅದು ಟೆಂಪರರಿ ಸುಖ ಅಷ್ಟೇ. ಇಂದ್ರಿಯ ಭೋಗ, ಹೆಚ್ಚಾದ ಇಂದ್ರಿಯ ಭೋಗ, ಆ ಹೆಚ್ಚಾದ ಇಂದ್ರಿಯ ಭೋಗ ಅನುಭವಿಸೋಕ್ಕೆ ಹೆಚ್ಚಾದ ಇಂದ್ರಿಯದಲ್ಲಿ ಶಕ್ತಿ ಅಷ್ಟೇ ಸ್ವರ್ಗ ಅಂದರೆ. ಇನ್ನು ಅಪುನರ್ಭವ ಅಂದರೆ ಮೋಕ್ಷ. ಮೋಕ್ಷ ಅಂದರೆ ಎಲ್ಲ ದುಃಖದಿಂದ ನಿವೃತ್ತಿ, ಯಾವುದೇ ದುಃಖ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಯಾವುದೇ ದುಃಖ ಇಲ್ಲ ಅಂದರೆ ಅದೊಂದು ರೀತಿಯಲ್ಲಿ ಆನಂದ ಅಲ್ವಾ? ದುಃಖವೇ ಇಲ್ಲ ಅಂದರೆ, ಆದರೆ ಅದು ಝೀರೋ ಇದ್ದಂಗೆ, ನ್ಯೂಟ್ರಲ್. ನಿಮಗೆ ಪಾಸಿಟಿವ್ ಅಂದರೆ ಆನಂದ, ಪರಮಾನಂದ, ದಿವ್ಯಾನಂದ, ಮಹದಾನಂದ, ಶಾಶ್ವತ ಆನಂದ, ಅದು ಪಾಸಿಟಿವ್. ಅದು ಸಿಗಬೇಕು ಅಂದರೆ ಸಾಧು ಸಂಘ ಮಾಡಬೇಕು. ಅದಕ್ಕೆ ಭಗವತ್ ಸಂಗಿ ಸಂಗಸ್ಯ ಮರ್ತ್ಯಾನಾಂ ಕಿಮುತಾಶಿಷಃ. ನಾನು ಸ್ವರ್ಗ ಸುಖಕ್ಕೂ ಹೋಲಿಸ್ತಾ ಇಲ್ಲ, ಮುಕ್ತಿಗೂ ಹೋಲಿಸ್ತಾ ಇಲ್ಲ, ಇನ್ನು ಪ್ರಾಪಂಚಿಕ ಸುಖಕ್ಕೆ ಹೋಲಿಸೋಕ್ಕಾಗತ್ತಾ? ಸಾಧು ಜನರ ಸಂಘವನ್ನು ಹೋಲ್ಸೋಕ್ಕೆ ಸಾಧ್ಯವೇ ಇಲ್ಲ ಯಾವುದಕ್ಕೂ ಅಂತ ಸಿದ್ಧ ಮಾಡಿ ಹೇಳ್ತಾ ಇದ್ದಾರೆ ತಮ್ಮ ಅನುಭವದಿಂದ. ಯಾರು? ಶೌನಕಾದಿ ಋಷಿಗಳು ತಮ್ಮ ಅನುಭವ ಕೆಲವು ನಿಮಿಷಗಳ ಕಾಲ ಸೂತ ಗೋಸ್ವಾಮಿಗಳು ಭಾಗವತವನ್ನು ಹೇಳಿದ್ದನ್ನು ಕೇಳಿ ಅವರ ಹೃದಯದಲ್ಲಿ ಅಷ್ಟು ಪರಿವರ್ತನೆ ಆಯಿತು. ಯಾವಾಗ ಈ ರೀತಿ ಸೂತ ಗೋಸ್ವಾಮಿಗಳನ್ನು ಹೊಗಳ್ತಾರಲ್ಲ, ಸಾಮಾನ್ಯವಾಗಿ ಯಾರಾದರೂ ನಮ್ಮನ್ನ ಹೊಗಳಿದ್ರೆ ನಮಗೇನನ್ಸುತ್ತೆ? ಜಂಭ ಬರುತ್ತಲ್ವ, ನನ್ನ ಬಿಟ್ರಿನಿಲ್ಲ ಅನಿಸ್ಬಿಡುತ್ತೆ ಆ ಕ್ಷಣಕ್ಕೆ ಯಾರನ್ನ ಹೊಗಳಿದ್ರೆ. ಇಲ್ಲಿ ಸೂತ ಗೋಸ್ವಾಮಿಗಳಿಗೆ ಏನಾಯಿತು? ಅವರನ್ನು ಹೊಗಳಿದಾಗ ಅದು ಶುದ್ಧ ಭಕ್ತರ ಲಕ್ಷಣ. ಯಾರಾದರೂ ಶುದ್ಧ ಭಕ್ತರನ್ನು ಹೊಗಳಿದ್ರೆ ಅವರು ಇನ್ನೂ ವಿನಮ್ರರಾಗ್ತಾರಂತೆ, ಅವರಿನ್ನೂ ಹಂಬಲ್ ಆಗ್ತಾರೆ. ಸೂತ ಗೋಸ್ವಾಮಿಗಳು ಹೇಳ್ತಾರೆ, ನಾನು ವಿಲೋಮ ಜಾತಿಯಲ್ಲಿ ಹುಟ್ಟಿದವನು. ಅಂದರೆ ಉನ್ನತ ಮಟ್ಟದ ಜಾತಿಯಲ್ಲಿ ಹುಟ್ಟಿಲ್ಲ, ಕೆಳಮಟ್ಟದ ಜಾತಿಯಲ್ಲಿ ಹುಟ್ಟಿದವನು. ಆದರೆ ನನ್ನ ಜನ್ಮ ಸಾರ್ಥಕ ಆಯಿತು. ಯಾಕೆ ಸಾರ್ಥಕ ಆಯಿತು? ಸಾರ್ಥಕ ಅಂದರೆ ನನ್ನ ಜೀವನದ ಜೀವನದ ಗುರಿ ಏನಿದೆ ಅದನ್ನು ನಾನು ತಲುಪಿದ್ದೆ. ಏನಕ್ಕೆ? ಯಾಕೆ ಸಾಧ್ಯ ಆಯಿತು ಅಂದರೆ ವೃದ್ಧ ಅನುವೃತ್ಯ. ಶ್ಲೋಕದ 2ನೇ ಭಾಗದಲ್ಲಿ ಬರ್ತಾ ಇದೆ ನೋಡಿ, ವೃದ್ಧ ಅನುವೃತ್ಯಾಪಿ ವಿಲೋಮ ಜಾತಃ. ನಾನು ವಿಲೋಮ ಕುಟುಂಬದಲ್ಲಿ ಹುಟ್ಟಿದರೂ ಸಹಿತ ನಾನು
ವೃದ್ಧರ ಅನುವೃತ್ತಿ, ಅವರನ್ನು ಅನುಸರಿಸ್ತೇವೆ. ವೃದ್ಧರು ಅಂದರೆ ಜ್ಞಾನ ವೃದ್ಧರು. ವಯಸ್ಸಿನಲ್ಲಿ ನಮ್ಮ ವಯಸ್ಸು ಹೆಚ್ಚಾಗಿ ಕೂದಲು ಬೆಳಗಾಗದ ಮಾತ್ರ ಜ್ಞಾನ ಬಂದಿದೆ ಅಂತಲ್ಲ, ಅದು ಎಲ್ಲರಿಗೂ ಆಗುತ್ತೆ ಅಲ್ವಾ. ಒಂದು ಪ್ರಾಣಿ ಸಹಿತ ವೃದ್ಧರಾಗುತ್ತೆ, ಹಂಗಂತ ಅದಕ್ಕೆ ಜ್ಞಾನ ಬಂತು ಅಂತನ ಇಲ್ಲ. ಅನುಭವ ಇರಬಹುದು, ಜೀವನದ ಬೇರೆ ಬೇರೆ ವಿಚಾರಗಳಲ್ಲಿ ಅನುಭವ ಇರುತ್ತೆ. ಆ ಕೆಲವು ವಿಚಾರದಿಂದ ನಾವು ಸ್ವಲ್ಪ ಕಲಿಬೋದು ವಯಸ್ಸಾದವರಿಂದ, ಖಂಡಿತವಾಗ್ಲೂ. ಅವರಲ್ಲಿ ಜ್ಞಾನ ಕಮ್ಮಿ ಇದೆ ಅಂತ ನಾವು ಅಂದ್ಕೊಳ್ಳೇಬಾರ್ದು. ವಯಸ್ಸಾದವರಿಂದ ಏನಾದರೂ ಕಲಿಯಬಹುದು, ಯಾಕಂದರೆ ಅನುಭವ ಇದೆ ಜೀವನದಲ್ಲಿ. ಆದರೆ ಜ್ಞಾನವೃದ್ಧರು ಅಂತಂದರೆ ಜ್ಞಾನದ ಕೃಷಿ ಮಾಡಿರೋರು. ಜ್ಞಾನದ ಕೃಷಿ ಅಂದ್ರೇನು? ಹೇಗೆ ನೀವು ಯಾವುದೋ ಒಂದು ಬೆಳೆ ತೆಗಿಬೇಕು ಅಂತಂದರೆ ಬಹಳಷ್ಟು ತಯಾರಿ ಮಾಡಬೇಕು. ಸುಮ್ಮನೆ ಹೋಗಿ ಬೀಜ ಹಾಕ್ಬಿಟ್ಟು ಬಂದರೆ ಬೆಳೆ ಬಂದುಬಿಡುತ್ತಾ? ಇಲ್ಲ. ಆ ಕ್ಷೇತ್ರವನ್ನು ನಾವು ಶುದ್ಧ ಮಾಡಬೇಕು, ನೇಗಿಲಿಂದ ಉಳಬೇಕು, ಅದಕ್ಕೆ ಗೊಬ್ಬರವನ್ನು ಹಾಕಬೇಕು, ಆಮೇಲೆ ಹದ ಮಾಡಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ರೀತಿಯಲ್ಲಿ ನಾವು ಬೀಜ ಹಾಕಬೇಕಾಗತ್ತೆ. ಎಲ್ಲ ಒಂದೇ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಆ ಥರ ಮಾಡಿ ಆಮೇಲೆ ನೀರು ಕೊಟ್ಟು ಅದನ್ನು ಬೇರೆ ಹಕ್ಕಿ ಪಕ್ಷಿಗಳು ಬಂದು ತಿಂದೇ ಇರೋ ಥರ ಎಲ್ಲ ನಾವು ಜೋಪಾನ ಮಾಡಿ ನೋಡಿಕೊಂಡಾಗ ಆಮೇಲೆ ಅದೇ ರೀತಿ ಜ್ಞಾನವನ್ನು ನಾವು ಕೃಷಿ ಮಾಡಬೇಕು. ಅಷ್ಟೇ ಶ್ರದ್ಧೆಯಿಂದ ಜ್ಞಾನವನ್ನು ಹುಡುಕಿಕೊಂಡು ನಾವು ಪಡ್ಕೋಬೇಕು. ಅಂತಹ ಜ್ಞಾನ ಕೃಷಿ ಮಾಡಿದವರು ಜ್ಞಾನವೃದ್ಧರಾಗ್ತಾರೆ. ಜ್ಞಾನವೃದ್ಧರು ಅಂತಂದರೆ ಕೇವಲ ಪುಸ್ತಕದಿಂದ ಓದಿ ವಿಚಾರವನ್ನು ಸಂಪಾದನೆ ಮಾಡಿಕೊಂಡು ಮೆದುಳಲ್ಲಿ ಇಟ್ಕೊಂಡು ಅದನ್ನು ಗಿಳಿಯ ಥರ ಹೇಳೋರು ಅಲ್ಲ. ಜ್ಞಾನವೃದ್ಧರು ಅಂತಂದರೆ ಏನು ಶಾಸ್ತ್ರದ ಸಂದೇಶ ಇದೆ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರೋರು. ಅಳವಡಿಸ್ಕೋಬೇಕಾದ್ರೆ ಒಂದು ಕೆಲವು ಅಡಚಣೆಗಳು ಬರೋದು ಸಹಜ. ಅದಕ್ಕೆ ನಾವು ಗೀತೆಯ ಎಲ್ಲ ಜ್ಞಾನವನ್ನು ಜೀವನದಲ್ಲಿ ಇನ್ನೂ ಅಳವಡಿಸ್ಕೊಂಡಿಲ್ಲ. ಕೇಳಿದ್ದೀವಿ, ಸುಮಾರು ಕ್ಲಾಸ್ಗಳನ್ನು ಎಲ್ಲರೂ ಕೇಳಿದ್ದೀವಿ ಇಲ್ಲಿರೋರು, ಆದರೆ ಎಲ್ಲವೂ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗಿಲ್ಲ ಇನ್ನೂ. ಯಾಕಂದರೆ ಎಷ್ಟೊಂದು ಅಡಚಣೆಗಳಿದೆ ಅಳವಡಿಸ್ಕೊಳ್ಳೋದು. ಅದಕ್ಕೆ ಪಾತ್ರತೆ ಅಂತ ಹೇಳ್ತಾರೆ. ಪಾತ್ರತೆ ಅಂದರೆ ಏನು ಅಂದರೆ, ಒಂದು ಪಾತ್ರೆ ಅದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟು ಮಾತ್ರ ನೀರು ಅಥವಾ ಹಾಲು ತುಂಬೋದು, ಅದಕ್ಕಿಂತ ಹೆಚ್ಚಿಗೆ ತುಂಬಕ್ಕಾಗೋದಿಲ್ಲ ಒಂದು. ಇನ್ನೊಂದು, ಆ ಪಾತ್ರೆಯಲ್ಲಿ ತೂತಿದ್ರೆ ನೀವು ಎಷ್ಟು ತುಂಬಿದ್ರೂ ಅದು ಸೋರೋಗುತ್ತೆ ಅಲ್ವಾ. ಸೊ ಅದಕ್ಕೆ ಪಾತ್ರವನ್ನು ನಾವು ರೆಡಿ ಮಾಡ್ಕೋಬೇಕು. ಅಂದರೆ ನಮ್ಮ ಹೃದಯ ಭಕ್ತಿಯನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಆಗಬೇಕಿನ್ನು. ನಮಗೆ ದಿವ್ಯಾನಂದ ಯಾಕೆ ಬಂದಿಲ್ಲ ಇನ್ನೂ? ಇಷ್ಟು ಹರೇ ಕೃಷ್ಣ ಮಂತ್ರ ಹೇಳಿದ್ದೀವಿ. ಒಂದು ಸಾರಿ ಕೃಷ್ಣನಾಮ ಹೇಳಿದ್ರೆ ನಮಗೆ ಕಣ್ಣಲ್ಲಿ ನೀರು ಸುರಿಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ನಮಗಿನ್ನೂ ಬರ್ತಾ ಇಲ್ವಲ್ಲ, ಆಗ್ತಾ ಇಲ್ವಲ್ಲ. ಯಾಕೆ ಅಂತಂದರೆ ನಮ್ಮ ಹೃದಯ ಇನ್ನೂ ಅಂತಹ ಒಂದು ಹರಿನಾಮ ಹೇಳುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿಲ್ಲ. ನಮ್ಮ ಹೃದಯ ಅನ್ನೋ ಪಾತ್ರೆ ಇನ್ನೂ ಸರಿಯಾಗಬೇಕು. ಸರಿಯಾಗಿ ಅದನ್ನು ಹಿಡ್ಕೊಳ್ಳೋಕ್ಕೆ, ಹರಿನಾಮವನ್ನು ಹಿಡ್ಕೊಳ್ಳೋಕ್ಕೆ ನಮ್ಮ ಹೃದಯ ಇನ್ನೂ ಸರಿಯಾಗಬೇಕು. ಅದಕ್ಕೆ ಒಂದೊಂದು ಹರಿನಾಮ ಏನು ಹೇಳ್ತಾ ಇದ್ದೀವಿ ಅದು ನಮ್ಮನ್ನು ಆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಹೃದಯವನ್ನು ಶುದ್ಧಿ ಮಾಡ್ತಾ ಹೋಗ್ತಾ ಇದೆ. ಕ್ರಮೇಣವಾಗಿ ಖಂಡಿತವಾಗಲೂ ಒಂದು ದಿನ ನಮ್ಮ ಹೃದಯ ಪರಿಶುದ್ಧವಾಗುತ್ತೆ. ಸಾಧು ಜನರ ಸಂಪರ್ಕದಿಂದ, ಅವರ ಒಂದು ದಿವ್ಯ ಆಶೀರ್ವಾದದಿಂದ, ಅವರ ಏನು ಉಪದೇಶ ಇದೆ ಅದನ್ನು ಶ್ರವಣ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಹೃದಯ ಒಂದಿನ ಖಂಡಿತವಾಗಲೂ ಉತ್ತಮವಾದ ಪಾತ್ರೆಯಾಗುತ್ತೆ ಹರಿನಾಮವನ್ನು ಸ್ವೀಕಾರ ಮಾಡೋಕ್ಕೆ, ಹರಿನಾಮವನ್ನು ಉಚ್ಚಾರ ಮಾಡೋಕ್ಕೆ. ಆವಾಗ ನೋಡಿ ನಿಜವಾದ ಕೃಷ್ಣ ಭಕ್ತಿಯ ಆನಂದ ಏನು ಅನ್ನೋದು ಆವಾಗ ಅನುಭವಿಸ್ತೀವಿ. ನಮಗೆ ಅನುಭವ ಆಗಿದೆ ಅಂತ ನಾವು ಹೇಳ್ಕೊತಾ ಇಲ್ಲ, ಆದರೆ ತಿಳಿದವರ ಅವರೇನು ಅನುಭವಿಸಿದ್ದಾರೆ ಅದನ್ನು ಕೇಳಿ ತಿಳ್ಕೊಂಡಿದ್ದೆ ನಿಮ್ಗೆ ಹೇಳ್ತಾ ಇದ್ದೀವಿ ಅಷ್ಟೇ. ಆ ಅನುಭವ ನಮಗೂ ಆಗಬೇಕು. ನಾವು ಅದನ್ನು ಕಾತರದಿಂದ ಕಾಯ್ತಾ ಇದ್ದೀವಿ. ಇನ್ನೊಂದು 3ನೇ ಅಥವಾ 4ನೇ ಪಾದದಲ್ಲಿ ಹೇಳ್ತಾ ಇದ್ದಾರೆ, ದೌಷ್ಕುಲ್ಯ ಮಾಧಿಂ ವಿಧುನೋತಿ ಶೀಘ್ರಂ. ಶೀಘ್ರ ಅನ್ನೋ ಪದ ಅರ್ಥ ಏನು? ಬೇಗ ಆಗತ್ತೆ. ನಾವು ಬೇಗ ಆಗತ್ತೆ ಅನ್ನೋ ಯಾವ ರೀತಿ ಅರ್ಥ ಮಾಡ್ಕೋಬೇಕು? ಒಂದು ಗಂಡ ಹೆಂಡತಿ ಅಂದರೆ ಮದುವೆ ಆಗ್ತಾರೆ. ಪುರುಷ ಸ್ತ್ರೀ ಮದುವೆ ಆಗಿ ಮಾರನೇ ದಿನಕ್ಕೆ ಮಗು ಆಗುತ್ತಾ? ಇಲ್ಲ. ಅದಕ್ಕೆ ಒಂದಿಷ್ಟು ಸಮಯ ಅಂತ ಇದ್ದೇ ಇದೆ ಅಲ್ವಾ?
ಆದರೆ ಆ ಪುರುಷ ಸ್ತ್ರೀಯರು ಸಶಕ್ತರಾಗಿಲ್ಲ, ಅಬಲರಾಗಿದ್ದಾರೆ ಮಕ್ಕಳನ್ನ ಮಾಡ್ಕೊಳ್ಳೋಕೆ ಅಂತಂದರೆ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಮಕ್ಕಳಾಗೋದಿಲ್ಲ. ಆದರೆ ಅವರು ಅಂದರೆ ಅವ್ರಲ್ಲಿ ಬಲ ಇದೆ, ಮಕ್ಕಳನ್ನು ಮಾಡೋ ಬಲ ಇದೆ ಅಂತಂದರೆ ಮಕ್ಕಳು ಮಾಡಬಹುದು, ಆದರೂ ಕಾಯಬೇಕು. ಇಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಸೊ ರೂಪ ಗೋಸ್ವಾಮಿಗಳು ಭಕ್ತಿಯಲ್ಲಿ 3 ನಾವು ಇರಬೇಕಂತೆ. ಭಕ್ತಿ ಮಾಡಬೇಕಾದ್ರೆ ಒಂದು ಉತ್ಸಾಹದಿಂದ ಇರಬೇಕು. ದಿನ ನಾವು ಭಾಗವತಕ್ಕೆ ಅಂದರೆ ವಾರಕ್ಕೊಮ್ಮೆ ಬರ್ತೀವಿ, ಉತ್ಸಾಹದಿಂದ ಪಾಲ್ಗೊಳ್ಳಬೇಕು, ಎದುರು ನೋಡಬೇಕು. ಯಾವಾಗ ಬೆಳಗ್ಗೆ ಆಗುತ್ತೆ, ಯಾವಾಗ ಭಾಗವತಕ್ಕೆ ಹೋಗ್ಬೋದು, ಎದುರು ನೋಡಿಕೊಂಡು ಕಾತರದಿಂದ ಬಂದು ಭಾಗವಹಿಸಬೇಕು. ಅದು ಉತ್ಸಾಹ. ಮತ್ತು ನಿಶ್ಚಯ, ಒಂದು ನಿಶ್ಚಯತೆ ಇರಬೇಕು ನಮ್ಮ ಜೀವನದಲ್ಲಿ. ನಾವು ಇಡ್ತಾ ಇರೋ ಹೆಜ್ಜೆ ಖಂಡಿತವಾಗ್ಲೂ ಸರಿಯಾದ ದಾರಿಯಲ್ಲಿದೆ ಅನ್ನುವಂತಹ ಒಂದು ಖಾತ್ರಿ ಇರಬೇಕು. ಆ ಒಂದು ನಂಬಿಕೆಯಿಂದ ಇಟ್ಟಾಗ ನಮ್ಮ ಡೆಸ್ಟಿನೇಷನ್ ಬೇಗ ಸಿಗುತ್ತೆ. ನಂಬಿಕೆ ಇಲ್ಲ ಅಂದರೆ, ಉದಾಹರಣೆಗೆ ನೀವು ಎಲ್ಲೋ ದಾರಿಯಲ್ಲಿ ಹೋಗ್ತಾ ಇದ್ದೀರಪ್ಪ, ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡಿಲ್ಲ, ನಿಮ್ಗೆ ಹೆಂಗೆ ಹೋಗಬೇಕು ಗೊತ್ತಿಲ್ಲ, ಆವಾಗ ರೈಟ್ ತಿರ್ಕೋಬೇಕಾ ಲೆಫ್ಟ್ ತಿರ್ಕೋಬೇಕಾ ತುಂಬ ಕನ್ಫ್ಯೂಸ್ ಆಗಿ ನೀವು ಏನು ಮಾಡಬೇಕು ಅಂತ ತೋಚೋದಿಲ್ಲ ಅಲ್ವಾ? ಅದೇ ಒಂದು ಗೂಗಲ್ ಮ್ಯಾಪ್ ಇಟ್ಕೊಂಡು ನೀವು ಹೋಗ್ತಾ ಇರಬೇಕಾದ್ರೆ ಕಾನ್ಫಿಡೆಂಟಾಗಿ ಅದು ಎಲ್ಲಿ ತೋರಿಸತ್ತೋ ಅಲ್ಲಿ ಹೋಗ್ತಾ ಇರ್ತೀರ. ಕೆಲಸ ತಪ್ಪು ಮಾಡುತ್ತೆ, ಅದು ಬೇರೆ ಮಾತು. ಆದರೆ ನಮ್ಮ ಗೂಗಲ್ ಮ್ಯಾಪ್ಸ್ ಯಾರು? ನಮ್ಮ ಆಚಾರ್ಯರು ಪರ್ಫೆಕ್ಟಾಗಿ ಮ್ಯಾಪ್ ಹಾಕ್ಕೊಟ್ಬಿಟ್ಟಿದ್ದಾರೆ. ನೀನು ಹಿಂಗೆ ಮಾಡು, ನೀನು ಖಂಡಿತವಾಗ್ಲೂ ತಲುಪ್ತೀಯ ಅಂತ. ಅವ್ರು ಕೊಟ್ಟಿರೋ ಆ ಮ್ಯಾಪ್ನ ಅನುಸರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಡೆಸ್ಟಿನೇಷನ್ ಸಿಗುತ್ತೆ ಅನ್ನೋ ಖಾತ್ರಿ ನಮಗಿರಬೇಕು. ಮತ್ತು 3ನೇದು ಧೈರ್ಯ, ಅಂದರೆ ಒಂದು ರೀತಿಯಲ್ಲಿ ತಾಳ್ಮೆ. ಧೀರ ಅಂತಂದರೆ ಏನು ಅಂದರೆ ಅವನಿಗೆ ತನ್ನ ಶಕ್ತಿಯ ಮೇಲೆ ಬಲ ಇರುತ್ತೆ, ಅಂದರೆ ನಂಬಿಕೆ ಇರುತ್ತೆ. ತನ್ನ ಬಲದ ಮೇಲೆ ನಂಬಿಕೆ ಇದ್ದಾಗ ಅವನು ಧೈರ್ಯವಂತನಾಗಿರ್ತಾನೆ, ಅಂದರೆ ಅಂಜೋದಿಲ್ಲ. ಈ ಮಾರ್ಗದಲ್ಲಿ ನಾನು ನಡೀತಾ ಇದ್ದೀನಿ, ಅವನ ಅಂಜಿಕೆಯೇ ಇರೋದಿಲ್ಲ. ಯಾವಾಗ ಅಂಜಿಕೆ ಇರೋದಿಲ್ಲ ಆಗ ಚಡಪಡಿಕೆನೂ ಇರೋದಿಲ್ಲ. ಅಂಜಿಕೆ ಇದ್ದಿರ್ತಾನೆ ಚಡಪಡಿಕೆ, ಅಂಜಿಕೆ ಇಲ್ಲದೆ ಇರಬೇಕಾದ್ರೆ ಚಡಪಡಿಕೆ ಇರಲ್ಲ. ಚಡಪಡಿಕೆ ಇಲ್ಲ ಅಂದರೆ ತಾಳ್ಮೆಯಿಂದ ಇರ್ತಾನೆ, ನೆಮ್ಮದಿಯಾಗಿರ್ತಾನೆ. ಸೊ ನಾವು ಭಕ್ತಿ ಮಾಡಬೇಕಾದ್ರೆ ಆ ಒಂದು ಚಡಪಡಿಕೆ ಇರಬಾರ್ದು. ಅಯ್ಯೋ ನಂಗೆ ಸಿಗುತ್ತೋ ಇಲ್ವೋ ಕೃಷ್ಣ ಭಕ್ತಿ ಏನದ, ಚಡಪಡಿಕೆ ಇರಬಾರ್ದು. ಯಾಕಂದರೆ ಆಚಾರ್ಯರು ಹೇಳಿದರೆ ಯಾವುದೇ ರೀತಿಯಾದಂತಹ ಪ್ರೀ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಅರ್ಹತೆ ಬೇಕಾಗಿಲ್ಲ. ಕೃಷ್ಣನ ನಾಮ ತಗೊಳ್ಳೋಕ್ಕೆ ಯಾವುದೇ ಅರ್ಹತೆ ಬೇಕಾಗಿಲ್ಲ. ಒಂದೇ ಒಂದು ಅರ್ಹತೆ ನಾವು ಬೆಳೆಸ್ಕೋಬೇಕು, ಯಾರೂ ಕೊಡೋದಿಲ್ಲ, ಅದು ನಾವೇ ಬೆಳೆಸ್ಕೋಬೇಕು. ಏನದು? ಶ್ರದ್ಧೆ. ಶ್ರದ್ಧೆನ ಮಾತ್ರ ಕೇಳ್ತಾ ಇದ್ದಾರೆ ಅಷ್ಟೇ. ಶ್ರದ್ಧೆಯಿಂದ ಬಂದರೆ ಸಾಕು, ನಿಮ್ಗೆ ಬೇರೆ ಅರ್ಹತೆ ಕೇಳ್ತಾ ಇಲ್ಲ. ಅದನ್ನೆಲ್ಲ ಏನು ಇಲ್ವೋ ಅದನ್ನು ಕೊಡ್ತಾರೆ. ಅದನ್ನೇ ಉದಾಹರಣೆ ಸೂತ ಗೋಸ್ವಾಮಿಗಳು. ನಿಮ್ಮನ್ನ ಅಥವಾ ಕೆಳವರ್ಗದ ಜಾತಿಯಲ್ಲಿ ಹುಟ್ಟಿದ್ರು ಸಹಿತ ಎಂತಹ ಮಹಾನ್ ಆಚಾರ್ಯರಾಗಿದ್ದಾರೆ ಅಂದರೆ ಇವತ್ತು ಸಹಿತ ನಾವು ಅವರನ್ನು ಸ್ಮರಣೆ ಮಾಡ್ತೀವಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಂಥ ಮಹಾನ್ ಆಚಾರ್ಯರಾಗಿದ್ದಂತಹ ಸೂತ ಗೋಸ್ವಾಮಿಗಳು ನಿಮ್ನ ವರ್ಗದಲ್ಲಿ ಹುಟ್ಟಿದ್ರು ಸಹಿತ ಅವರು ಶುಕಮುನಿಗಳು ಅಂದರೆ ಸಾಧಾರಣ ಅಲ್ಲಪ್ಪ, ವೇದವ್ಯಾಸರ ಮಗ. ವೇದವ್ಯಾಸರ ಮಗ ಅಂದರೆ ಅವ್ರಿಗಿನ್ನ ಬೇಕಾ? ಅಂತಹ ಹಿರಿಯ ಋಷಿಗಳ ಒಂದು ಇಂದ ಶ್ರವಣ ಮಾಡ್ತಾರೆ. ಶ್ರವಣ ಮಾಡೋಕ್ಕೆ ಯಾವುದೇ ಲಿಮಿಟೇಷನ್, ಯಾರು ಬೇಕಾದ್ರೆ ಮಾಡ್ಬೋದು. ಇನ್ನೊಂದು ಅವ್ರು ಭಾಗವತ ಹೇಳಬೇಕಾದ್ರೆ ಯಾರು ಅವ್ರನ್ನ ಕೇಳಿದ್ದು? ಶೌನಕಾದಿ ಋಷಿಗಳು, ಮಹಾನ್ ಋಷಿಗಳವರು. 1000 ವರ್ಷದ ಯಾಗ ಮಾಡೋದೇನು ಸಾಧಾರಣ ಅಂದ್ಕೊಂಡಿದ್ದೀರಾ? ಅಷ್ಟೊಂದು ಸಾಮರ್ಥ್ಯ ಇರುವಂತಹ ಋಷಿಗಳಿಗೆ ಇವರು ಭಾಗವತ ಹೇಳ್ಕೊಡ್ತಾರೆ. ಅಂದರೆ ಕೇಳೋಕ್ಕೂ ಅವರನ್ನು ರಿಜೆಕ್ಟ್ ಮಾಡಲಿಲ್ಲ, ಪಾಠ ಮಾಡೋಕ್ಕೂ ರಿಜೆಕ್ಟ್ ಮಾಡಲಿಲ್ಲ. ಯಾವಾಗ 5000 ವರ್ಷದ ಕೆಳಗಡೆ. ಹಾಗಿರಬೇಕಾದ್ರೆ ನಮ್ಮ ವೈದಿಕ ವ್ಯವಸ್ಥೆನ ಇಷ್ಟೆಲ್ಲ ಯಾಕೆ ಬೈದಾಡ್ತೀರಾ ಅಂತ ಪ್ರಭುಪಾದರು ಕೇಳ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಯಾರೋ ತಮ್ಮ ಸ್ವಾರ್ಥದ ಬೇಳೆ ಬಯಸ್ಕೊಳ್ಳೋಕ್ಕೆ ಶಾಸ್ತ್ರದ ಸಂದೇಶವನ್ನು ತಿರುಚಿಬಿಟ್ಟಿದ್ದಾರೆ. ಮೂಲ ಶಾಸ್ತ್ರದಲ್ಲಿ ಆ ಥರ ಇಲ್ಲ. ಮೂಲ ಶಾಸ್ತ್ರದಲ್ಲಿ ನೀನು ಭಾಗವತವನ್ನು ಶ್ರವಣ ಮಾಡೋಕ್ಕಾಗಲಿ, ಭಾಗವತವನ್ನು 4 ಜನಕ್ಕೆ ತಿಳಿ ಹೇಳೋಕ್ಕಾಗಲಿ ನಿನಗೆ ಯಾವುದೇ ಅರ್ಹತೆ ಬೇಕಾಗಿಲ್ಲ. ಬೇಕಾಗಿರೋ ಅರ್ಹತೆ ಏನು ಅಂದರೆ ಶ್ರದ್ಧೆಯಿಂದ ಶ್ರವಣ ಮಾಡು, ಜೀವನದಲ್ಲಿ ಅಳವಡಿಸ್ಕೋ, ಪುನೀತನಾಗು, ಶುದ್ಧನಾಗು, ಅದನ್ನು 4 ಜನಕ್ಕೆ ಹೇಳು. ಅಷ್ಟೇ ಬೇಕಾಗಿರೋದು. ಶ್ರೀಲ ಪ್ರಭುಪಾದರು
ಚೇತನ ಮಹಾಪ್ರಭುಗಳ ಉಲ್ಲೇಖ ಮಾಡ್ತಾರೆ. ಚೇತನ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ಅವರು ಬೇರೆ ಕೆಳಜಾತಿ ಬಿಡಿ, ಬಾಹ್ಯ ನಮ್ಮ ಜಾತಿ ವ್ಯವಸ್ಥೆಯಿಂದ ಹೊರಗಡೆ ಇದ್ದಂತಹ ಮುಸಲ್ಮಾನರ ಕುಟುಂಬದಲ್ಲಿ ಹುಟ್ಟಿದ್ದು. ಆಗಿನ ಕಾಲದ ಇನ್ನೂ ಸ್ಟ್ರಿಕ್ಟು. ಆಗಿನ ಕಾಲದಲ್ಲಿ ಎಷ್ಟು ಸ್ಟ್ರಿಕ್ಟ್ ಇತ್ತು ಅಂತಂದರೆ, ಒಬ್ಬ ಮುಸ್ಲಿಮ್ ಏನಾದರೂ ಕುಡಿದ ನೀರನ್ನು ನಿಮ್ಮ ಮೇಲೆ ಹಾಕ್ಬಿಟ್ರೆ ನೀವು ಜಾತಿಯಿಂದ ಹೊರಗಡೆ, ಹಿಂದೂನೇ ಇಲ್ಲ ಅಂತ ಮಾಡಿಬಿಡ್ತಾಯಿದ್ರು. ಅದಕ್ಕೆ ಮುಸ್ಲಿಮರು ಏನು ಅವರಿನ್ನೂ ಕ್ರಿಮಿನಲ್ ಮೇಡ ಅವ್ರೇನು ಮಾಡ್ತಾಯಿದ್ರು, ಹೋಗ್ಬಿಡೋದು ಹಿಂದೂಗಳು ಏನು ನೀರು ಕುಡಿತಾರೆ ಆ ಬಾವಿಯಲ್ಲಿ ತಮ್ಮ ಏನೋ ಉಗುಳೋದು. ಇವತ್ತು ಸಹಿತ ಕೆಲವು ವೀಡಿಯೋಸ್ ನೋಡ್ಬೋದು ನೀವು. ಕೆಲವು ಕಡೆ ಅವರು ಏನು ಮಾಡ್ತಾರೆ ಅಂದರೆ ಉಗುಳ್ಬಿಡ್ತಾರೆ, ಆಹಾರ ತಯಾರಿ ಮಾಡಬೇಕಾದ್ರೆ ಉಗುಳ್ಬಿಡ್ತಾರೆ. ಅದಕ್ಕೆ ನಾವು ಭಕ್ತರು ಯಾವತ್ತೂ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡಿದ್ದನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಬೇಕು, ಎಲ್ಲೆಲ್ಲೋ ತಿನ್ನಬಾರ್ದು. ಸೊ ಅದು ಏನಾಗುತ್ತೆ, ಆ ಹಿಂದಿನ ಕಾಲದಲ್ಲಿ ಅದನ್ನು ಬಾಹ್ಯ, ಅವನು ಹಿಂದೂನೇ ಅಲ್ಲ ಅಂತ ತಿರಸ್ಕಾರ ಮಾಡ್ತಾಯಿದ್ರು. ಆ ಥರ ಒಬ್ಬನ ತಿರಸ್ಕಾರ ಮಾಡ್ತಾರೆ. ಅವರು ಚೇತನ ಮಹಾಪ್ರಭು ಹತ್ರ ಬರ್ತಾರೆ, ಈ ಥರ ಆಗೋಯ್ತಲ್ಲ ಏನು ಮಾಡೋದು ಅಂತ. ನಾನು ಬೇರೆ ಬ್ರಾಹ್ಮಣರ ಹತ್ರ ಹೋದೆ ಕೇಳೋಕ್ಕೆ, ನಾನು ಈ ಥರ ಆಗೋಯ್ತಲ್ಲ ಏನು ಮಾಡಲಿ ಅಂದರೆ ಅವ್ರು ಏನು ಹೇಳಿದ್ರು ಗೊತ್ತಾ, ತುಪ್ಪವನ್ನು ಚೆನ್ನಾಗಿ ಕಾಯಿಸಿ ಕುಡಿ ನೀನು, ಏನಾಗುತ್ತವ ಗಂಟಲೆಲ್ಲ ಸುಟ್ಟೋಗಿ ನಾನು ಸತ್ತೋಗ್ತೀನಿ. ಹೌದು, ಅದೇ ನಿನ್ನ ಸೊಲ್ಯೂಷನ್. ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಒಳ್ಳೆ ಹಿಂದೂ ಆಗಿ ಬರ್ತೀಯ. ಈ ರೀತಿಯ ಸೊಲ್ಯೂಷನ್ಸ್ ಕೊಡ್ತಾಯಿದ್ರು. ಚೇತನ ಮಹಾಪ್ರಭು ಹೇಳ್ತಾರೆ, ಹಂಗೇನು ಮಾಡೋದು ಬೇಕಾಗಿಲ್ಲ, ನೀನು ಹರಿನಾಮ ಸ್ಮರಣೆ ಮಾಡಿ, ನಿನ್ನ ಏನು ಕಳಂಕ ಬಂದಿದೆ ಎಲ್ಲವೂ ಹೊರಟೋಗುತ್ತೆ. ಅದಕ್ಕೆ ಉದಾಹರಣೆ ಚೇತನ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ಹುಟ್ಟಿದ್ದು ಮಹಮ್ಮದೀಯ ವಂಶದಲ್ಲಿ ಆದರೂ ಸಹಿತ ಅವರ ಒಂದು ನಾಮದ ಮೇಲಿದ್ದ ನಿಷ್ಠೆ ಎಷ್ಟಿತ್ತು ಅಂದರೆ ದಿನದ 22 ಗಂಟೆ ನಾಮ ಜಪ ಮಾಡ್ತಾಯಿದ್ರು. 2 ಗಂಟೆ ಬೇಕೇ ಭಾರಿ ಕೆಲಸ ಅಷ್ಟೇ. ಒಂದು ದಿನಕ್ಕೆ ಸರಿಸುಮಾರು 3 ಲಕ್ಷ ಭಗವನ್ ನಾಮಗಳನ್ನು ತಗೋತಾಯಿದ್ರು. 192 ಮಾಲೆ ಹತ್ತತ್ರ ಬರುತ್ತೆ. ಒಂದು ದಿನಕ್ಕೆ ಅಷ್ಟು ಜಪ ಮಾಡ್ತಾಯಿದ್ರು ಹರಿದಾಸ್ ಠಾಕೂರ್. ಅದಕ್ಕೆ ಮಹಾಪ್ರಭುಗಳವ್ರನ್ನ ನಾಮಾಚಾರ್ಯ ಅಂತ ಮಾಡಿದ್ರು. ಸೊ ಅರ್ಹತೆ ಏನು, ಎಲ್ಲಿ ಹುಟ್ಟು ಬಂದಿದೆಯಾ ಅಲ್ಲ, ಏನು ಕೆಲಸ ಮಾಡ್ತಾ ಇದೆಯಾ, ನೀನಲ್ಲಿ ಸಾಮರ್ಥ್ಯ ಇದೆಯಾ ಅಷ್ಟು ಹರಿನಾಮ ಮಾಡೋಕ್ಕೆ, ನೀನು ಮಾಡು, 4 ಜನ ಕಲಿಸು, ಅದು ಬೇಕಾಗಿರೋದು ಸಾಮರ್ಥ್ಯ. ಅನ್ಫಾರ್ಚುನೇಟ್ಲಿ ಇವಾಗ ನೋಡಿ, ಯಾವುದೇ ಒಂದು ಜಾಬ್ಗೆ ಹೋಗಬೇಕು ಅಂದರೆ ರಿಸರ್ವೇಷನ್ ಕೇಳ್ತಾರೆ. ರಿಸರ್ವೇಷನಿಂದ ನಿಮಗೆ ಜಾಬಲ್ಲಿ ಕೆಲಸ ಮಾಡೋಕ್ಕಾಗತ್ತಾ? ಕೆಲಸ ಮಾಡೋಕ್ಕೆ ಬೇಕಾಗಿರೋದು ಕಾರ್ಯಕುಶಲತೆ. ಆ ಕುಶಲತೆ ಯಾರಿಗಿದ್ರೂ ಕೊಡಬೇಕು, ಮೇಲ್ಜಾತಿಯವನಿಗಿದ್ರೂ ಕೊಡಬೇಕು, ಕೆಳಜಾತಿಯವನಿಗಿದ್ರೂ ಕೊಡಬೇಕು. ಅದು ನಿಜವಾದ ಮೆರಿಟ್ ಬೇಸ್ಡ್ ಸಿಸ್ಟಮ್. ಅದು ನಮ್ಮ ಶಾಸ್ತ್ರ. ನಮ್ಮ ಶಾಸ್ತ್ರದಲ್ಲಿ ಯಾವುದೇ ರೀತಿ ರಿಸರ್ವೇಷನ್ ಇಲ್ಲ, ಮೇಲ್ವರ್ಗದವ್ರಿಗೂ ಇಲ್ಲ, ಕೆಳವರ್ಗದವ್ರಿಗೂ ಇಲ್ಲ. ಇರೋ ರಿಸರ್ವೇಷನ್ ಏನು, ನಿನ್ನ ಏನು ಸಾಮರ್ಥ್ಯ ಎಷ್ಟಿದೆ, ನೀನೇನು ಮಾಡ್ತಾ ಇದೆಯಾ ಆ ಕೆಲಸದ ಮೇಲೆ. ಅದನ್ನು ಚೇತನ ಮಹಾಪ್ರಭುಗಳು ಹೇಳ್ತಾರೆ, ಕಿಬ ವಿಪ್ರ ಕಿಬ ನ್ಯಾಸಿ ಶೂದ್ರ ಕೇನೇನಾಯ್ ಜೈ ಕೃಷ್ಣ ತತ್ವ ವೇತ್ತ ಸೇಯಿ ಗುರು ಹಾಯ್. ನೀನೊಬ್ಬ ಬ್ರಾಹ್ಮಣ ವಂಶದಲ್ಲೇ ಹುಟ್ಟಿರ್ಬೋದು, ನಿನ್ನ ವರ್ಣ ನಿನ್ನ ಆಶ್ರಮ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಕಿಬ ವಿಪ್ರ ಅಂದರೆ ಬ್ರಾಹ್ಮಣ ವಂಶ, ಕಿಬನ್ಯಾಸಿ ಅಂದರೆ ಸನ್ಯಾಸ, ಆಶ್ರಮದಲ್ಲಿ ಅತ್ಯಂತ ಹೆಚ್ಚಿದ್ದು ಸನ್ಯಾಸಾಶ್ರಮ, ವರ್ಣದಲ್ಲಿ ಹೆಚ್ಚಿದ್ದು ಬ್ರಾಹ್ಮಣ ವರ್ಣ. ಕಿಬ ವಿಪ್ರ ಕಿಬನ್ಯಾಸಿ ಶೂದ್ರಕ್ಕೇನೇನಾಯಿ, ನೀ ಶೂದ್ರ ವರ್ಣದವನೇ ಆಗಿರ್ಬೋದು, ಯಾವುದೂ ಲೆಕ್ಕಕ್ಕೆ ಬರಲ್ಲ. ಕೃಷ್ಣ ತತ್ವವೇತ್ತ, ಕೃಷ್ಣ ತತ್ವವನ್ನು ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಶುದ್ಧ ಭಕ್ತರ ಸೇವೆ ಮಾಡಿದ್ಯಾ. ಶುದ್ಧ ಭಕ್ತರಿಂದ ಸೇವೆ ಮಾಡಿ, ಶುಶ್ರೂಷೆ, ಸೇವೆ ಮಾಡಿ ಶುಶ್ರೂಷೆ ಮಾಡಿ, ಶುದ್ಧ ಭಕ್ತರಿಂದ 2 ಮಾಡಿ. ಅವರ ಸೇವೆ ಚೆನ್ನಾಗಿ ಮಾಡಿ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ, ಹಾಗೂ ಅವರಿಂದ ಜ್ಞಾನವನ್ನು ಪಡೀರಿ, ಶ್ರವಣ ಮಾಡಿ. ಇದನ್ನು ಮಾಡಿದ್ದೀರಾ, ಕೃಷ್ಣ ತತ್ವವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಕೃಷ್ಣ ತತ್ವವೇತ್ತ ಸೈ ಗುರು ಹೈ. ಸಾಮಾನ್ಯವಾಗಿ ಬೇರೆ ನೀವು ಪರಂಪರೆಯ ಆಚಾರ್ಯರ ಒಂದು ಪಟ್ಟಿನ ತೆಗೆದು ನೋಡಿ, ಅವರು ಬ್ರಾಹ್ಮಣ ವಂಶದಲ್ಲಿ ಇರ್ತಾರೆ ಅಥವಾ ಸನ್ಯಾಸಿಗಳಾಗಿರ್ತಾರೆ. ಸಾಮಾನ್ಯವಾಗಿ ಗೃಹಸ್ಥರು ಆಚಾರ್ಯರಾಗಿರುವಂತಹ ಬೇರೆ ಒಂದು ಪರಂಪರೆ ನಾವು ಇರಲ್ಲ. ಕೆಲವು ಪರಂಪರೆಯಲ್ಲಿ ಇದೆ, ಬಟ್ ಎಲ್ಲದರಲ್ಲೂ ಇಲ್ಲ. ಆದರೆ ಸಾಮಾನ್ಯವಾಗಿ ಅವರು ತಮ್ಮ ಕುಟುಂಬದಿಂದ ಬಂದಿರೋರೇ ಆಗಿರ್ತಾರೆ. ನಮ್ಮ ಪರಂಪರೆಯಲ್ಲಿ ನೋಡಿದ್ರೆ ಆ ಥರ ಯಾವುದೇ ರಿಕ್ವೈರ್ಮೆಂಟ್ ಇಲ್ಲ.
ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಯಾವ ಜಾತಿಯವರು ಅಂತ ಯಾರಿಗೂ ಗೊತ್ತಿಲ್ಲ. ರೈಟ್. ಭಕ್ತಿವಿನೋದ್ ಠಾಕೂರ್ ಗೃಹಸ್ಥರಾಗಿದ್ದರು, ನಮ್ಮೆಲ್ಲ ಆಚಾರ್ಯರವರು. ಯಾಕಂದರೆ ಕೃಷ್ಣ ತತ್ವವೇತ್ತ, ಯಾರು ಕೃಷ್ಣ ತತ್ವವನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಜಗದ್ಗುರುಗಳು. ಸೊ ಅದ್ರ ಬಗ್ಗೆ ಫೋಕಸ್ ಮಾಡೋದು ಬಿಟ್ಟು ಜಾತಿ ಅಂತ ಹೊಡೆದಾಡಬೇಡಿ. ಎರಡು ಥರನೂ ಹೊಡೆದಾಡಬೇಡಿ. ನಾನು ಮೇಲ್ಜಾತಿಯವನು ಅಂತ ಹಿರಿಮೇನೂ ಪಟ್ಕೋಬೇಡಿ, ನಾನು ಕೀಳು ಜಾತಿಯವನಂತ ಕೀಳಮೇನೂ ಪಟ್ಕೋಬೇಡಿ. ಆ ರೀತಿಯಾದ ಡೈಕಾಟಮಿ ಇಟ್ಕೊಳ್ಳೇಬೇಡಿ. ಕೃಷ್ಣ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅದೇ ಬೇಕಾಗಿರೋದು. ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ನಾರದ ಮುನಿಗಳು ಹಿಂದಿನ ಜನ್ಮದಲ್ಲಿ ಒಬ್ಬ ವೇಶ್ಯೆಯ ಪುತ್ರ. ವೇಶ್ಯೆಯ ಪುತ್ರ ಅಂದರೆ ನಾರದ ಮುನಿಗಳಿಗೆ ತಂದೆ ಯಾರು ಅಂತ ಗೊತ್ತಿಲ್ಲ, ಅಂದರೆ ಹಿಂದಿನ ಜನ್ಮದಲ್ಲಿ. ಆದರೆ ಅವರೇನು ಮಾಡ್ತಾರೆ ಅಂದರೆ ಒಂದೇ ಕೆಲಸ ಮಾಡ್ತಾರೆ. ಅವರು ವೇಶ್ಯೆ ಆಗಿದ್ದರೂ ಸಹಿತ ಅವರು ಭಕ್ತರ ಸೇವೆ ಮಾಡ್ತಾರೆ. ತಮ್ಮ ಮಗನಾದ ಬಾಲಕನಾದಂಥ ತಮ್ಮ ಬಾಲಕನಿಗೆ ಅವನ ಹೆಸರು ಗೊತ್ತಿಲ್ಲ. ನಾರದ ಮುನಿ ಹಿಂದಿನ ಜನ್ಮದಲ್ಲಿ ಬಾಲಕ ಅಂತ ಗೊತ್ತು, ಅವನ ಹೆಸರು ಅಂತ ಯಾರಂತ ಗೊತ್ತಿಲ್ಲ. ಅಷ್ಟು ಅನ್ನೋನ್ ಪರ್ಸನ್ ಅವರು. ಆದರೆ ಅವರು ಭಗವಂತನ ಭಕ್ತರ ಸೇವೆ ಮಾಡ್ತಾರೆ. ಅವರ ಸೇವೆ ಮಾಡಿದಾಗ ಅವರು ತಿಂದು ಬಿಟ್ಟ ಏನು ಆಹಾರ ಇದೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ನೋಡಿ. ಅದನ್ನು ಇದು ಭಕ್ತರ ಮಹಾ ಅಂತ ಹೇಳ್ತೀವಿ ಅದರಲ್ಲಿ. ಅದನ್ನು ಅವರು ಸ್ವೀಕಾರ ಮಾಡಿದಾಗ ಅವರ ಮನಸ್ಸು ಪರಿವರ್ತನೆ ಆಗೋಗುತ್ತೆ. ಅವರ ತಾಯಿ ದುರದೃಷ್ಟವಶಾತ್ ಅಥವಾ ಅದೃಷ್ಟವಶಾತ್ ಹಾವಿನ ಕಚ್ಚಿಗೆ ಒಳಗಾಗಿ ಅವರು ತೀರ್ಕೊಂಡ್ಬಿಡ್ತಾರೆ. ಆಗ ಇವರು ಮನೆಯೆಲ್ಲ ಬಿಟ್ಟು ಧ್ಯಾನಸ್ಥರಾಗಿ ಭಗವಂತನ ದರ್ಶನ ಮಾಡ್ತಾರೆ. ಆಗ ಭಗವಂತ ಹೇಳ್ತಾನೆ, ನಿನ್ನ ಜೀವನವನ್ನು ಶುದ್ಧೀಕರಿಸ್ಕೊ. ಇವಾಗ ನಾನು ನಿನಗೆ ಒಂದು ಸಣ್ಣವಾಗಿ ತೋರಿಸಿದ್ದೀನಿ, ಜಲಕ್ ಅಂತಾರೆ ಹಿಂದಿಲಿ, ಅದನ್ನು ತೋರಿಸಿದ್ದೀನಿ. ನೀವು ಇನ್ನೂ ಬುದ್ಧಿಯನ್ನು ಮಾಡ್ಕೊ, ನಿನಗೆ ನಾನು ಕಾಪಾಡ್ತೀನಿ ಅಂತ ಭಗವಂತ ಸಂದೇಶ ಕೊಟ್ಟಾಗ ಅವರು ತಮ್ಮ ಜೀವನವನ್ನು ಶುದ್ಧೀಕರಿಸ್ಕೋತಾರೆ. ಪ್ರಳಯ ಆಗುತ್ತೆ. ಮತ್ತು ಮುಂದಿನ ಬ್ರಹ್ಮನ ಕಲ್ಪದಲ್ಲಿ ಅವರು ಬ್ರಹ್ಮನ ಮಗನಾಗಿ ನಾರದ ಮುನಿಯಾಗಿ ಬರ್ತಾರೆ. ಸೊ ಅದರಿಂದ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ಇಲ್ಲ. ಶ್ರೀ ವಿಶ್ವನಾಥ ಚಕ್ರವರ್ತಿ ಪಾದ ಹೇಳ್ತಾರೆ, ಸಾಮಾನ್ಯವಾಗಿ ನಮ್ಮ ದೇಹ ನಮ್ಮ ಪ್ರಾರಬ್ಧ. ನಾವೇನು ಕರ್ಮವನ್ನು ಮಾಡಿದ್ದೇವೆ ಅದರಲ್ಲಿ ಪ್ರಾರಬ್ಧ ಅಪ್ರಾರಬ್ಧ ಅಂತ ಎರಡು ಭಾಗ ಮಾಡ್ತಾರೆ. ಅಪ್ರಾರಬ್ಧ ಅಂದರೆ ಇನ್ನೂ ಶುರುವಾಗಿಲ್ಲ, ಅದು ನಮ್ಮ ಕರ್ಮದ ಅಕೌಂಟಿನಲ್ಲಿ ಇನ್ನೂ ಇದೆ, ನಮಗಿನ್ನೂ ಡೆಪಾಸಿಟ್ ಆಗಿಲ್ಲ ನಮ್ಮ ಈ ಲೈಫ್ಗೆ. ಪ್ರಾರಬ್ಧ ಅಂದರೆ ಈ ಜೀವನಕ್ಕೆ ಇಷ್ಟು ಅಂತ ಎತ್ತಿಟ್ಬಿಟ್ಟಿದ್ದಾರೆ, ಈ ಜೀವನದಲ್ಲಿ ಇಷ್ಟು ಕರ್ಮ ಅನುಭವಿಸ್ಬೇಕಪ್ಪ, ಅದು ಪ್ರಾರಬ್ಧ ಕರ್ಮ. ಯಾರೋ ಸಾಮಾನ್ಯವಾಗಿ ನಾವು ತಪ್ಪು ಮಾಡಿದ್ರೆ ಬೈಬೇಕಾರೆ ಪ್ರಾರಬ್ಧ ಅಂತ ಹೇಳ್ತೀವಲ್ಲ. ಏನಕ್ಕೆ ಹೇಳ್ತೀವಿ ಅಂದರೆ ಬಹುಶಃ ನನ್ನ ಪ್ರಾರಬ್ಧ ನೀನು ಮಾಡಿದನ್ನು ಅನುಭವಿಸ್ತಾ ಇರೋದು, ಅದಕ್ಕೆ ಪ್ರಾರಬ್ಧ ಅಂತ ಹೇಳ್ತಾರೆ. ಓಕೆ, ಪ್ರಾರಬ್ಧ ಕರ್ಮ ಅಂದರೆ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಲ್ಲ, ಅದಕ್ಕೆ ಪ್ರಾರಬ್ಧ ಕರ್ಮ. ಆರಬ್ಧ ಅಂದರೆ ಶುರುವಾಗೋಗಿದೆ, ಅನುಭವಿಸ್ತಾ ಇದ್ದೀನಿ, ಆ ಕರ್ಮ ಪ್ರಾರಬ್ಧ ಕರ್ಮ. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದರೆ, ನೀನು ಸಾಧನೆಯನ್ನು ಮಾಡಿದ್ರೆ ಅಪ್ರಾರಬ್ಧ ಕರ್ಮ ಹೊಟ್ಟೋಗುತ್ತೆ. ಅಂದರೆ ಯಾವುದು ನಿನಗೆ ಫಲ ಕೊಟ್ಟಿಲ್ಲ ಆ ಕರ್ಮಗಳು ಬೇಕಾದ್ರೆ ನಾಶ ಆಗುತ್ತೆ. ಆದರೆ ಪ್ರಾರಬ್ಧ ಕರ್ಮ ಅಂದರೆ ಈಗಿರೋ ದೇಹ ಆಗಿರ್ಬೋದು, ನಾನು ಹುಟ್ಟಿರೋಂಥ ಜನ್ಮ ಆಗಿರ್ಬೋದು, ಅದೆಲ್ಲ ಹೇಗೆ ಕಿತ್ತೋಗುತ್ತೆ, ಅದು ಇರುತ್ತಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ವಿಶ್ವನಾಥ ಚಕ್ರವರ್ತಿ ಪಾದ ಹೇಳ್ತಾರೆ, ಅನಂತ ಶಕ್ತಿ. ಈ ಶ್ಲೋಕ 19ರಲ್ಲಿ ಉಲ್ಲೇಖ ಇದೆ ನೋಡಿ. ಶ್ಲೋಕ 19ರಲ್ಲಿ ಹೇಳ್ತಾ ಇದ್ದಾರೆ, ಯೋನಂತ ಶಕ್ತಿರ್ಭಗವಾನಂತೋ ಮಹದ್ಗುಣತ್ವಾದ್ ಯಮನಂತ ಮಾಹುಹು. ಭಗವಂತನಿಗೆ ಅನಂತ ಅಂತ ಕರೀತಾರೆ. ಯಾಕೆ ಅನಂತ ಅಂತ ಕರೀತಾರೆ? ಅವನಲ್ಲಿ ಅನಂತ ಶಕ್ತಿ ಇದೆ. ಏನದು ಅನಂತ ಶಕ್ತಿ ಅಂತಂದರೆ, ಏನು ಬೇಕಾದ್ರೆ ಮಾಡ್ಬೋದು, ಅಂತ್ಯವೇ ಇಲ್ಲದ ಶಕ್ತಿ. ಆ ಅನಂತ ಶಕ್ತಿ ಇರೋ ಭಗವಂತನ, ಅವನ ನಾಮವೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಅವನ ನಾಮಕ್ಕೂ ಅನಂತ ಶಕ್ತಿ ಇದೆ. ಯಾವಾಗ ಭಗವಂತನ ನಾಮವನ್ನು ನಾವು ತಗೋತೀವಿ, ಆ ಭಗವಂತನ ಅನಂತ ಶಕ್ತಿ ಇರೋ ಭಗವಂತನ ನಾಮ ಸಹಿತ ನಮ್ಮನ್ನು ಪ್ರಾರಬ್ಧ ಕರ್ಮದಿಂದಲೂ ಮೇಲಕ್ಕೆ ಎತ್ತುತ್ತೆ. ಅಂದರೆ
ಯಾವುದೇ ಜಾತಿಯಲ್ಲಿ ಹುಟ್ಟಿದರೂ ಸಹಿತ ಭಗವಂತನ ಸೇವೆ ನೇರವಾಗಿ ಮಾಡುವಂತಹ ಅವಕಾಶವನ್ನು ಭಗವಂತನ ನಾಮ ನಮಗೆ ಮಾಡಿಕೊಡುತ್ತೆ. ಇದಕ್ಕೆ 2 ಭಾಗವತದ ಉದಾಹರಣೆ ಇದೆ ಶ್ಲೋಕದಿಂದ, ಅದು ಹೇಳಿ ಇವತ್ತಿನ ನನ್ನ ಚರ್ಚೆಗೆ ವಿರಾಮ ಮಾಡ್ತೀನಿ. ಒಂದು 9ನೇ ಅಧ್ಯಾಯದ 9ನೇ ಸ್ಕಂದದಲ್ಲಿ ಇದೆ, ಯನ್ನಾಮ ಶ್ರುತಿ ಮಾತ್ರೇಣ ಪುಮಾನ್ ಭವತಿ ನಿರ್ಮಲಃ. ಭಗವಂತನ ನಾಮವನ್ನು ಕೇಳಿದ ಮಾತ್ರಕ್ಕೆ ಪುಮಾನ್ ಭವತಿ ನಿರ್ಮಲನಾಗ್ತಾನೆ, ಎಲ್ಲ ಮಲ ಹೊರಟೋಗುತ್ತೆ. ಇನ್ನೊಂದು ಶ್ಲೋಕ 6ನೇ ಸ್ಕಂದದಲ್ಲಿ, ಯನ್ನಾಮ ಸಕೃತ್ ಶ್ರವಣಾತ್ ಪುಕ್ಕಸೋಪಿ ವಿಮುಚ್ಯತೆ ಸಂಸಾರಾತ್. ಅಂದರೆ ಭಗವಂತನ ನಾಮವನ್ನು ಒಂದು ಬಾರಿ ಶ್ರವಣ ಮಾಡಿದರೆ ಸಾಕು. ಪುಕ್ಕಸ ಅಂತಂದರೆ ಚಂಡಾಲ ಜನ್ಮದಲ್ಲಿ ಹುಟ್ಟಿದವನು ಸಹಿತ ಸಂಸಾರದಿಂದಲೇ ಮುಕ್ತಿಯನ್ನು ಪಡಿತಾನೆ ಭಗವಂತನ ನಾಮ ಒಂದು ಸರಿ ಕೇಳಿಸ್ಕೊಂಡ್ರೆ, ಅಂದರೆ ಆ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರೆ. ಇದು ನಾಮದ ಬಲ. ಸೊ ಅದರಿಂದ ನಮಗೇನು ಸಿಕ್ಕಿದೆ, ಪ್ರಭುಪಾದರ ಮೂಲಕ ಈ ಹರಿನಾಮ ಅನ್ನೋದು ಅತ್ಯಂತ ಪ್ರಬಲವಾದದ್ದು. ಸೊ ಅದಕ್ಕೆ ನಾವು ಪ್ರಭುಪಾದರಿಗೆ ಕೃತಜ್ಞರಾಗೋಣ. ಇಲ್ಲ ಅಂದರೆ ನಮಗೆಲ್ಲ ಎಷ್ಟು ಸುಲಭ ಸಿಗ್ತಾ ಇರಲಿಲ್ಲ. ಅವರ ಆಚಾರ್ಯರು ಎಲ್ಲ ಕಡೆ ಸುತ್ತಾಡಿ ತಮ್ಮ ಕಷ್ಟಗಳನ್ನು ಬದಿಗಿಟ್ಟು ನಮಗೆ ಹರಿನಾಮವನ್ನು ಜಪ ಮಾಡೋ ಅರ್ಹತೆಯನ್ನು ಅವರೇ ಕೊಟ್ಟಿದ್ದಾರೆ. ಸೊ ಆ ಕೃತಜ್ಞತೆಯಿಂದ ನಾವು ಈ ಹರಿನಾಮದ ಮಹಾತ್ಮೆಯನ್ನು ಅರ್ಥ ಮಾಡಿಕೊಂಡು ಹರಿನಾಮದಲ್ಲಿ ಇನ್ನೂ ಹೆಚ್ಚಾಗಿ ತೊಡಗೋಣ ಅಂತ ಹೇಳ್ತಾ ನನ್ನ ಕಡೆಯಿಂದ ಪ್ರವಚನಕ್ಕೆ ಈಗ ವಿರಾಮ. ಕೆಲವು ನಿಮಿಷಗಳ ಕಾಲ ಯಾವುದಾದ್ರೂ ಪ್ರಶ್ನೆ ಅನಿಸಿಕೆ ಇದ್ದಲ್ಲಿ ಅದನ್ನು ಚರ್ಚೆ ಮಾಡೋಣ. ಈ ವರ್ಣಗಳಿದಾವಲ್ಲ, ಆ ಒಬ್ಬ ಮನುಷ್ಯ ಒಂದು ದೈನಂದಿನ ಜೀವನದಲ್ಲಿ ಪ್ರತಿದಿನ ಈ 4 ವರ್ಣಗಳಲ್ಲಿ ಬದಲಾಗ್ತಾನೆ ಅಂತ. ಬೆಳಗ್ಗೆ ಒಂದು ದೇವರ ಪೂಜೆ ಮಾಡಿ ಜ್ಞಾನದ ಆರಾಧನೆ ಮಾಡುವಾಗ ಬ್ರಾಹ್ಮಣ ಆಗ್ತಾನೆ. ಈ ರೀತಿಯಲ್ಲಿ 4 ವರ್ಣಗಳಲ್ಲಿ ಅವನು ಬದಲಾಗ್ತಾನೆ. ಮತ್ತೆ ಈಗ ಜಾತಿ ವಿಚಾರದಲ್ಲಿ ನಾನು ಬ್ರಾಹ್ಮಣನಾದ್ರು ಕೆಟ್ಟ ಕೆಲಸ ಮಾಡಿದ್ರೆ ನನ್ನ ಬ್ರಾಹ್ಮಣ ಆಗಲ್ಲ, ಅಲ್ಲಿ ಮೈಗೆ ಆಗಿಬಿಡುತ್ತೆ, ಅಲ್ಲಿ ದುಡಿತು. ಅದೇ ಲೆಕ್ಕಾಚಾರದಲ್ಲಿ ಈಗ ರಾಮಾನುಜಾಚಾರ್ಯರು ತನ್ನ ಗುರುಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ಅವ್ರು ಯಾರು ಬ್ರಾಹ್ಮಣರನ್ನು ಆಯ್ಕೆ ಮಾಡ್ಕೊಳ್ಳಲ್ಲ, ಬೇರೆ ಕ್ಯಾಸ್ಟ್ ಅವ್ರಿಗೆ ಅಂದರೆ ಕೀಳು ಜಾತಿ ಅಂತ ಸಮಾಜದಿಂದ ದೂರ ಆದವ್ರನ್ನೇ ಅವರು ಶ್ರೇಷ್ಠ ಗುರುಗಳು ಅಂತ ಆರಾಧನೆ ಮಾಡ್ತಾರೆ. ಇದನ್ನೆಲ್ಲ ಸಮಾಜ ತಪ್ಪಾಗಿ ಗ್ರಹಣೆ ಮಾಡ್ಕೊಬಿಟ್ಟು ಅರ್ಥ ಮಾಡ್ಕೊಬಿಟ್ಟು. ನಾವು ಹೇಳೋದು ನಮ್ಮ ಸಂದೇಶ ಏನು ಅಂದರೆ, ಅದನ್ನು ನಾವು ನೋಡೋದೇ ಇಲ್ಲ ಅಂತ. ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ. ಒಬ್ಬ ಕೀಳು ಜಾತಿಯವನು ಅಂತ ಮಾತ್ರಕ್ಕೆ ಅವನಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿಲ್ಲ. ನೀವು ಹೇಳ್ದಂಗೆ ರಾಮಾನುಜಾಚಾರ್ಯರು ಬರೀ ಕೀಳು ಜಾತಿಯವ್ರನ್ನ ಆರಿಸ್ಕೊಂಡ್ರು ಇಲ್ಲ. ರಾಮಾಚಾರ್ಯ ಯಾರನ್ನ ಆರಿಸ್ಕೊಂಡಿದ್ದು? ಶುದ್ಧ ಭಕ್ತರು. ನಮ್ಮ ಕ್ರೈಟೀರಿಯಾ ಅವರು ಶುದ್ಧ ಭಕ್ತರ ಅಲ್ವಾ? ಯಾವ ಜಾತಿಯಲ್ಲಿ ಬೇಕಾದ್ರೆ ಹುಟ್ಟಿರಲಿ, ಅವನು ಬ್ರಾಹ್ಮಣನೇ ಆಗಿರಲಿ, ಶುದ್ಧ ಭಕ್ತನಾಗಿದ್ದೆ ನಮಸ್ಕಾರ ಮಾಡ್ತೀನಿ. ಅವನು ಚಂಡಾಲನಾಗಿರಲಿ, ಚಂಡಾಲ ವಂಶದಲ್ಲಿ ಹುಟ್ಟಿದವನಾಗಿರಲಿ, ಅವನು ಶುದ್ಧ ಭಕ್ತನ ದಂಡವತ್ ಪ್ರಣಾಮ ಮಾಡ್ತೀವಿ. ಆಯಿತಾ? ಅದು ಕ್ರೈಟೀರಿಯಾ. ಕೇವಲ ಅವನು ಕೀಳು ಜನ್ಮದಲ್ಲಿ ಹುಟ್ಟಿದಾನೆ ಅಂತ ಮಾತ್ರ ಅವನಿಗೆ ವಿಶೇಷ ಸ್ಥಾನಮಾನ ಕೊಡೋದು ತಪ್ಪು. ಕೇವಲ ಅವನು ಬ್ರಾಹ್ಮಣನಾಗಿ ಹುಟ್ಟಿದಾನೆ ಅಂತ ವಿಶೇಷ ಸ್ಥಾನಮಾನ ಕೊಡೋದು ತಪ್ಪು. ಅವರವರ ಯೋಗ್ಯತೆ ಅನುಸಾರ ಏನನ್ನು ಅವರು ಪಡ್ಕೊಂಡಿದ್ದಾರೆ, ಸಾಧನೆ ಮಾಡಿ ಪಡ್ಕೊಂಡಿದ್ದಾರೆ, ಅದಕ್ಕನುಸಾರವಾಗಿ ನಾವು ಅವರನ್ನು ಗೌರವ ಕೊಡೋಣ. ಆಯಿತಾ? ಆ ಅನುಭವ ಹೇಳಿದ್ರೆ ನನಗೆ ಸಂತೋಷ ಆಯಿತು. ಅಂದರೆ ನನ್ನ ಸಂಕೋಚ ಬರೋಕ್ಕೆ, ಅಂದರೆ ನಾನು 5 ವರ್ಷ ಹೋಗ್ತಾ ಇದ್ದೆ, ಅಲ್ಲಿ ಎಲ್ಲ ಜೊತೆ ಇರ್ತಾರಲ್ಲ, ಎಲ್ಲ ಜೊತೆ ಸಂಕೋಚ, ಈ ಅಮ್ಮಿಗೆ ಇರ್ತಾರೆ, ಈ ಥರ ಬಾಡಿ ಎಲ್ಲ ನೋಡಿದ್ರೆ ಸಂಕೋಚ ಅಂದರೆ ಏನು ಗೊತ್ತು, ಅದೇ ಚಂಚಲತೆ ಇರ್ತದೆ. ಅದು ಬಿಟ್ಟಾಗ ನಾನು ಇಲ್ಲಿ ಬರೋ ಕಾರಣ ಒಂದಿನ ನೋಡೋಣ ಅಂತ ಬಂದೆ. ಈಗ ಹೇಳಿದ್ರಲ್ಲ, ಇದು ಅರ್ಥಪೂರ್ಣ ನಮ್ಮ ಜೀವನದಲ್ಲಿ ನಡೆದಿದೆ, ಕೆಲವು ನಡೀತಾ ಇದೆ. ನನ್ನ ಮನಸ್ಸಲ್ಲಿ ಬಂದಿರೋದು ಭಗವದ್ಗೀತೆ ಬರ್ತದೆ. ನನಗೆ ಗೊತ್ತಿಲ್ಲ, ಭಗವದ್ಗೀತೆನೇ ಕೇಳಿಲ್ಲ, ನನಗೆ ಭಗವದ್ಗೀತೆ ವಿಷಯನೇ ಗೊತ್ತಿಲ್ಲ. ಆದರೆ ನನ್ನ ಜೀವನದಲ್ಲಿ ಆ ಥರ ಆಗಿರೋದು ಅನುಭವಗಳು ಈ ಭಗವದ್ಗೀತೆ ಇದೆ. ಆ ದೇವರ ಇಚ್ಛೆ ಖಂಡಿತ ನಾವು ಭಗವಂತನನ್ನು ಯಾವಾಗ ಶುದ್ಧವಾಗಿ ಅವನೇ ಬೇಕು ಅಂತ ನಾವು ಮನಸ್ಸಲ್ಲಿ ಭಾವನೆ ಪಡ್ತೀವಿ, ಭಗವಂತನೇ ನಮಗೆ ದಾರಿ ಕೊಡ್ತಾನೆ. ಸೊ ಅದರಿಂದ ಭಗವಂತನಿಗೆ ಕೃತಜ್ಞರಾಗೋಣ. ಅವನು ಕೊಟ್ಟಿರೋ ದಾರಿ ನಾವು ಅದನ್ನು ಸ್ವೀಕಾರ ಮಾಡಿ ಪಾಲಿಸೋಣ. ತುಂಬ ಸಂತೋಷ. 1 ವರ್ಷದಿಂದ ಬಂದರೆ ನಾನು ಬರ್ತಾ ಇಲ್ಲ, ಕಳಿತಿಲ್ಲ ಮಾಡಿಲ್ಲ. ಬಾ ನಮ್ಮ ಇಸ್ಕಾನ್ ಬಂತಲ್ಲಿ ಇಲ್ಲ ಬರೋರು ಅಲ್ಲ ನನಗೆ ಸಂತೋಷ. ಇದನ್ನೆಲ್ಲ ದಾಟಿ ಭಗವಂತ ಕಳಿಸಿದ್ರು. ನಮ್ಮ ಅಯ್ಯಪ್ಪ ಸ್ವಾಮಿಗೆ ಕೂರಿಸಿದ್ರು. ಅಯ್ಯಪ್ಪನು ನಾವು ಕೃಷ್ಣ ಅಂತ ನಂಬ್ತೀನಿ.
ಎಲ್ಲ ಥರ ಅನಂತ ಶಕ್ತಿ ಅಂತ ಹೇಳಿದ್ರಲ್ಲ, ಅನಂತ ಶಕ್ತಿ ಅಂದರೆ ಭಗವಂತ ನಾಮಗಳು ಅನಂತ ಶಕ್ತಿ ಅಂತ ಅಂತೀವಿ. ಆ ಉದ್ದೇಶಕ್ಕೋಸ್ಕರ ಬಂದೆ. ಇವತ್ತು ನೋಡಿ, ಅವತ್ತಿಂದ ಬಂದಿರೋದು ಇವತ್ತುವರೆಗೂ ನಿಮಗೆ ಆಬ್ಸೆಂಟ್ ಆಗಿದೆ. ಯಾವತ್ತಿಲ್ಲಿ ಕಾಲಿಟ್ಟೆ ಒಂದು ಕೇಳಬೇಕು ಕೀರ್ತನೆ ಅನ್ನೋ ಒಂದು ಭಾವನೆ ಬಂತಲ್ಲ, ಭಗವಂತನ ಒಂದು ಸ್ವರೂಪನೇ ನಮ್ಮನ್ನ ಒಳ್ಳೆ ದಾರಿ ಹೋಗೋದಕ್ಕೆ, ಒಳ್ಳೆ ಭಾವನೆಗಳು ತುಂಬಕ್ಕೆ ಜಾಗ ತುಂಬ ಪವಿತ್ರವಾಗಿದೆ ಅಂತ ಖಂಡಿತ ಖಂಡಿತ. ಹೇಳಿ. ಶುದ್ಧ ಭಕ್ತರು ಅಂತ ಹೇಳಿದ್ರೆ ಈಗಿನ ಕಾಲಘಟ್ಟದಲ್ಲಿ ಶುದ್ಧ ಭಕ್ತರು ಹೇಗಿರ್ತಾರೆ ಮತ್ತು ಶುದ್ಧ ಭಕ್ತರನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು, ನಾವು ಶುದ್ಧ ಭಕ್ತರಾಗಬೇಕಂದ್ರೆ ಅದು ಕ್ಲಿಯರ್ ಮಾಡ್ತೀವಿ. ಹೌದು. ಶುದ್ಧ ಭಕ್ತರನ್ನು ಐಡೆಂಟಿಫೈ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಇಟ್ ಟೇಕ್ಸ್ ಒನ್ ಟು ನೋ ಒನ್ ಅಂತ ಹೇಳ್ತಾರೆ. ಅಂದರೆ ಅವರು ಶುದ್ಧ ಭಕ್ತರ ಅಲ್ವಾ ಅಂತ ಅಸೆಸ್ ಮಾಡೋ ಅಧಿಕಾರ ನಮಗೂ ಇರಬೇಕಲ್ಲ. ಇಲ್ಲಾಂದರೆ ನಾವು ಹೇಗೆ ಹೇಳ್ತೀವಿ ಅವ್ರು ಶುದ್ಧ ಭಕ್ತರ ಅಲ್ವಾ ಅಂತ. ಪ್ರಭುಪಾದರು ಕೆಲವು ಸಿಂಪಲ್ ರೂಲ್ಸ್ ಹೇಳ್ತಾರೆ, ಏನೇನು ನಾವು ನೋಡಬೇಕು ಅವರಲ್ಲಿ ಅಂದರೆ. ಒಂದು, ಅವರು ಎಷ್ಟು ಕೃಷ್ಣ ಸ್ಮರಣೆ ಮಾಡ್ತಾ ಇದ್ದಾರೆ. ಬರೀ ನಮಗೆ ಕೃಷ್ಣ ಸ್ಮರಣೆ ಮಾಡಿ ಅಂತ ಹೇಳ್ತಾರಾ ಅಥವಾ ಅವರು ಮಾಡ್ತಾರಾ ಪ್ರಭುಪಾದರು? ಇನ್ನೊಂದು, ಅವರು ಏನು ಹೇಳ್ತಾರೆ ನಿಮಗೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಿಮ್ಮ ಜೀವನ ಇಂಪ್ರೂವ್ ಆಯ್ತಾ ಇಲ್ವಾ? ಅದಕ್ಕೆ ಫಲೇನ ಪರಿಚಯತೆ. ಅವರು ಕೊಡುವಂಥ ಸಂದೇಶದಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಸ್ವಲ್ಪ ಶಕ್ತಿ ಇದೆ ಅಂತ ಅರ್ಥ. ಮತ್ತು ರಿಕ್ವೈರ್ಮೆಂಟ್, ಶುದ್ಧ ಭಕ್ತರ ನೇರ ಸಂಪರ್ಕ ನನಗೆ ಬೇಕು, ಆದರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಶುದ್ಧ ಭಕ್ತರು ಕೆಲವೇ ಜನ ಇರ್ತಾರೆ, ಮತ್ತು ಅವ್ರು ಇದ್ದರೂ ನಮ್ಮ ಪಕ್ಕದಲ್ಲಿದ್ದರೂ ನಮ್ಗೆ ಗೊತ್ತಾಗಲ್ಲ ಶುದ್ಧ ಭಕ್ತರ ಅಲ್ವಾ ಅಂತ. ಅದಕ್ಕೆ ಇನ್ನೊಂದು ಮುಖ್ಯ ಕ್ರೈಟೀರಿಯಾ ಅಂತಂದರೆ, ಒಂದು ಶುದ್ಧ ಭಕ್ತರ ಮೂಲಕ, ಇವಾಗ ಪ್ರಭುಪಾದರು ಶುದ್ಧ ಭಕ್ತರು ನಮಗೆಲ್ಲ ಗೊತ್ತಿದೆ, ಅವರು ಏನು ಹಾಕ್ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಶ್ರವಣ ಮಾಡಿ ಜೀವನದಲ್ಲಿ ಅಳವಡಿಸ್ಕೊಂಡು ಈಗ ಉತ್ತಮ ಭಕ್ತರಾಗಿದ್ದಾರಲ್ಲ. ಉದಾಹರಣೆಗೆ ಜಯಪತಾಕ್ ಸ್ವಾಮಿ ಮಹಾರಾಜ ಆಗಿರ್ಬೋದು, ರಾಧನಾ ಸ್ವಾಮಿ ಮಹಾರಾಜ, ಅವರೆಲ್ಲ ನಾವೆಲ್ಲ ಅವರನ್ನು ಶುದ್ಧ ಭಕ್ತರ ಥರನೇ ಕಾಣಬೇಕು. ಯಾಕಂದರೆ ಅವರು ಪ್ರಭುಪಾದರನ್ನು ಅಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾಯಿದ್ದಾರೆ. ಈಗ ಅವರು ನಮ್ಮ ಕೈಗೆ ಸಿಗೋದಿಲ್ಲ. ಇನ್ನು ಅವರ ಶಿಷ್ಯರು ಎಷ್ಟೋ ಜನ, ಉದಾಹರಣೆಗೆ ಗೌರಾಂಗ ಪ್ರಭುಗಳಾಗಿರ್ಬೋದು, ರಾಧೇಶ್ಯಾಮ್ ಪ್ರಭು, ಯಾರೋ ಸುಮಾರು ಜನ ಇದ್ದಾರೆ. ಅವರು ಅವರ ಗುರುಗಳನ್ನು ಅಷ್ಟು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅವರನ್ನು ನಾವು ಚೆನ್ನಾಗಿ ಅನುಸರಿಸಬೇಕು. ಸೊ ಆ ರೀತಿ ಪರಂಪರೆಯಲ್ಲಿ ನಾವು ಎಷ್ಟು ನಮ್ಮ ಕೈಗೆ ಯಾರು ಇವಾಗಿದ್ದಾರೆ, ನೀವು ಯಾರನ್ನು ಇವಾಗ ಭೇಟಿ ಮಾಡೋಕ್ಕೆ ಸಾಧ್ಯ, ಅವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವರ ಒಂದು ಸಂಘವನ್ನು ಮಾಡಿ, ಕ್ರಮೇಣವಾಗಿ ನಿಮಗೆ ಇನ್ನೂ ಉನ್ನತ ಸ್ತರದ ಭಕ್ತರ ಸಂಘ ಯಾವಾಗ ಸಿಗತ್ತೆ ಆವಾಗ ಅವರಿಂದ ತಿಳ್ಕೊಳ್ಳಿ ಇನ್ನೂ ಹೆಚ್ಚಾಗಿ, ಆಯಿತಾ. ಮುಖ್ಯವಾಗಿ ಪರಮಾತ್ಮರು, ಭಗವಂತ ನಿಮ್ಮ ಹೃದಯದಲ್ಲಿದ್ದಾನೆ. ನಿಮಗೆ ಯಾವಾಗ ಶುದ್ಧ ಭಕ್ತರ ನೇರ ಸಂಪರ್ಕ ಆಗಬೇಕು ಅದು ಅವನಿಗೆ ಗೊತ್ತಿದೆ, ಖಂಡಿತ ಮಾಡಿಸ್ತಾನೆ, ಅದನ್ನು ನಂಬಿ. ಹೇಳಿ. ಒಂದು ಕಾಂಟ್ರವರ್ಷಿಯಲ್ ಕ್ವಶನ್ ಹೇಳಿ. ನನ್ನ ಸ್ವಂತ ಅನುಭವ ಹೇಳ್ತಿದ್ದೀನಿ. ನನ್ನ ತಾಯಿ, ನನ್ನ ಹೆಂಡತಿ ನೋಡ್ತಿದ್ದಾರೆ, ಅವ್ರ ಕಡೆಯಿಂದ ನಾನು ಫೀಡ್ಬ್ಯಾಕ್ ತೊಗೊಂಡ್ರೆ ಸಾಮಾನ್ಯವಾಗಿ ಸೀರು ಇಷ್ಟಪಡಲ್ಲ. ನಾವು ಯಾರ ಪಕ್ಕ ಮಿಕ್ಸ್ ಆಗ್ಬಿಡ್ತೀವಿ, ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೋತೀವಿ, ಯಾರ ಕಡೆ ಹೋಗ್ತೀವಿ. ಆದರೆ ಸಾಮಾನ್ಯವಾಗಿ ಸೀರು ಅಬ್ಜೆಕ್ಟ್ ಮಾಡ್ಬೋದು, ಮಿಕ್ಸ್ ಆಗಲ್ಲ. ಸೊ ನಮ್ಮ ತಾಯಿ, ನನ್ನ ಹೆಂಡತಿ ನೋಡಿದ್ರೆ ನಾವು ಅವರು ಸ್ಯಾಟಿಸ್ಫೈ ಮಾಡೋಕ್ಕೋಸ್ಕರ ಒಂದೊಂದ್ಸಲ ಈಗ ನಾವು ಜಾತಿ ತೊಗೋಬೇಕು ಬರ್ತಿದ್ವಿ. ಸೊ ಅದು ತಪ್ಪ ಸರಿನಾ, ಅಥವಾ ಅವ್ರನ್ನ ನಾವು ಸರಿ ಮಾಡಬೇಕಾ, ನಾವು ಸರಿ ಮಾಡ್ಕೋಬೇಕು? ಅದು ಕಾಂಟ್ರವರ್ಷಿಯಲ್ ಕ್ವಶನ್. ಸಾಮಾಜಿಕ ಕಟ್ಟಳೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇಲ್ಲ. ಯಾಕಂದರೆ ಅದು ಬೇರೆ ಬೇರೆ ಥರ ಇರುತ್ತೆ, ಒಂದೊಂದು ಫ್ಯಾಮಿಲಿ ಒಂದೊಂದು ಥರ ಇರುತ್ತೆ. ನಮ್ಮ ಮೇನ್ ಟಾಪಿಕ್ ಏನು ಡಿಸ್ಕಷನ್ಗೆ ಅಂತಂದರೆ, ಒಬ್ಬ ಭಕ್ತನ ಹತ್ರ ಹೋದಾಗ ನಾವು ಒಂದು ಜಾತಿ ನೋಡಬೇಕಾ ಬೇಡವಾ, ನೀವು ದೇವಸ್ಥಾನಕ್ಕೆ ಬಂದಾಗ ಒಂದು ಜಾತಿ ನೋಡಬೇಕಾ ಬೇಡವಾ, ಅದು ನಮ್ಮ ಪಾಯಿಂಟು. ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ನೋಡಬೇಕಾ? ಖಂಡಿತ ಬೇಡ, ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಬೇಕಾಗಿದೆ ಅಂದರೆ, ಜೈ ಕೃಷ್ಣ ತತ್ವವೇತ್ತ ಸೈ ಗುರು ಹೈ. ಕೃಷ್ಣ ತತ್ವ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನ, ಒಂದು ಜಾತಿ ಏನು ಬೇಕಾಗಿರ್ಬೋದು, ನಾವು ಒಂದು ಸೇವೆ ಮಾಡೋಣ, ಒಂದು ಸಂಘ ತಗೊಳ್ಳೋಣ. ಅದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಸಾಮಾಜಿಕ ಕಟ್ಟಳೆಯಲ್ಲಿ ನೂರಾರು ನಿರ್ಬಂಧಗಳಿದೆ, ಅದನ್ನೆಲ್ಲ ನಾವು ಬಿಡಿಸೋಕ್ಕೆ ಯಾರು, ನಾವು ಸಣ್ಣ ವ್ಯಕ್ತಿಗಳು. ಅದನ್ನು ಭಗವಂತ ನೋಡ್ಕೋತಾನೆ. ಭಕ್ತರ ಸಂಘದಲ್ಲಿ ಏನು ಮಾಡ್ಬೋದು ಅದನ್ನು ನಾವು ಮಾಡೋಣ. ಅದು ನಮ್ಮ
ಒಂದು ಪರಿಮಿತಿಯಲ್ಲಿ ನಾವು ಏನೋ ಮಾಡಬಹುದು, ಅದನ್ನು ನಾವು ಶಾಸ್ತ್ರದ ಪ್ರಕಾರ ಮಾಡ್ತಾ ಹೋಗೋಣ. ಕ್ರಮೇಣವಾಗಿ ಬುದ್ಧಿ ಬರುತ್ತೆ, ಜನ ಇಂಪ್ರೂವ್ ಆಗ್ತಾರೆ. ನಾವೆಲ್ಲರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಚೇಂಜ್ ಆಗೋಣ ಅಷ್ಟೇ. ಇಲ್ಲಿಗೆ ಪ್ರವಚನಕ್ಕೆ ವಿರಾಮ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಪೂಜ್ಯರಾದಂಥ ಚಕ್ರಾಪರ್ಣಿ ಕೃಷ್ಣದಾಸ್ ಪ್ರಭುಗಳು ತುಂಬ ಚೆನ್ನಾಗಿ ಭಾಗವತಂ ಶ್ಲೋಕನ ನಮಗೆಲ್ಲರಿಗೂ ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ ಇಲ್ಲಿ ಜಾತಿಯಿಂದ ಯಾವುದೇ ಜಾತಿ ಆಗಿರಲಿ ಅವ್ರದ್ದು ಮುಖ್ಯ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ ಅಂದರೆ ನಾವು ಅವ್ರಿಗೆ ಶರಣಾಗತಿ ತಗೋಬೋದು. ಅವ್ರು ಯಾವ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿಯಲ್ಲಿ ಮುಂದೆ ಇದ್ದಾರೆ ಅಂತ ನಾವು ನೋಡ್ಕೊಂಡು ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಬರೀ ನಾವು ಮಾತ್ರ ಎಲ್ಲರಿಗೂ ಹರೇ ಕೃಷ್ಣ ಮಾಡಿ ಅಂತ ಹೇಳೋಕ್ಕಾಗಲ್ಲ. ನಾವು ಕೂಡ ಅನುಸರಿಸ್ಬೇಕು ಅಂತ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅವ್ರಿಗೆ ಹರೇ ಕೃಷ್ಣ ಅಂತ ತಿಳಿಸ್ಕೋ ಮುಖಾಂತರ ಧನ್ಯವಾದ ತಿಳಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ